ನಾನು 7ನೇ ಕ್ಲಾಸಲ್ಲಿದ್ದಾಗ ಸ್ಕೌಟ್ ಸೇರಿದ್ದೆ. ಆ ಸ್ಕೌಟಲ್ಲಿ ನಮಗೆ ಹೇಳ್ಕೊಟ್ಟಿದ್ದು ಏನಂದರೆ ಸದಾ ಸಿದ್ಧನಾಗಿರು ಅಂತ. ಅಂದರೆ ಮೋಟೋ ಇದ್ದಿದ್ದು ಸದಾ ಸಿದ್ಧನಾಗಿರು ಅಂತ. ಆ ಒಂದು ಸ್ಕೌಟಲ್ಲಿ ನಾನು ಕಲ್ತಿದ್ದು ಎಷ್ಟೊಂದು ನನಗದು ಅನುಭವ ಕೊಟ್ಟಿದೆ ಅಂತಂದರೆ, ನಾನು 7ನೇ ಕ್ಲಾಸಲ್ಲಿದ್ದಾಗ ನನಗೆ ರಾಜ್ಯ ಪುರಸ್ಕಾರ ಅವಾರ್ಡ್ ಸಿಗ್ತೈತೆ. ಆ ಅವಾರ್ಡ್ ತೊಗೊಳಕ್ಕೆ ನಮ್ಮ ತಂದೆಯನ್ನು ಕರ್ಕೊಂಡು ನಾನು ರಾಜಭವನಕ್ಕೆ ಹೋಗ್ತೀನಿ. ಫಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಹೋಗಿದ್ದು, ಅದು ಸೀದಾ ಹೋಗಿದ್ದು ನಾನು ರಾಜಭವನಕ್ಕೆ. ಅದು ಸಾಧ್ಯ ಆಗಿದ್ದು ನಮ್ಮ ಜರ ಸರಿಂದ. ನಮ್ಮ ತಂದೆಯವ್ರನ್ನ ಕರ್ಕೊಂಡು ನಾನು ರಾಜಭವನಕ್ಕೆ ಹೋಗ್ತೀನಿ. ಅಲ್ಲಿ ನಮಗೆ ತೋರಿಸಿದೊಂದು ಆತಿಥ್ಯ, ನಮ್ಮ ತಂದೆಯವ್ರ ಕಣ್ಣಲ್ಲಿ ನನ್ನ ಮಗನ ಬಗ್ಗೆ ಒಂದು ಹೆಮ್ಮೆ ಅಂತ ಅವ್ರ ಕಣ್ಣಲ್ಲಿ ನಾನು ನೋಡ್ತೀನಿ. ಅಂಥ ಒಂದು ಚಿಕ್ಕ ವಯಸ್ಸಲ್ಲಿ ಅಂಥ ಒಂದು ಅದ್ಭುತವಾದಂಥ ಅನುಭವವನ್ನು ನಮಗೆ ನೀಡಿದ್ದಕ್ಕೆ ನಮ್ಮ ಜರ ಸರ್ಗೆ ನಾನು ಚಿರಋಣಿದ್ದೀನಿ. ಇವತ್ತು ಅವ್ರಿಗೆ ಬರುವಂಥ ಒಂದು ಸ್ಥಿತಿಲಿಲ್ಲ, ಆದರೂ ಅವ್ರು ಬಂದಿದ್ದಾರೆ. ಕಾಲು ನೋವಾಗಿದೆ, ಅವ್ರಿಗೂ ಅವ್ರು ಬಂದಿದ್ದಾರೆ. ನಾನು ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಇವಾಗ ನಮ್ಮ ಹೈಸ್ಕೂಲ್ನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದಂಥ ಶಿವ ಸರ್ ಅವರು ಆಗಮಿಸ್ತಿದ್ದಾರೆ. ಅವರಿಗೆ ಸ್ವಾಗತ ಕೋರೋಕ್ಕೆ ನಾನು ಬಯಸ್ತೀನಿ. ಧನ್ಯವಾದಗಳು ಸರ್. ನಮ್ಮ ಕರೆಗೆ ಹೋಗ್ಬಿಟ್ಟು ತಾವು ಆಗಮಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಪರಶುರಾಮ್ ಮೇಳೆ ಅವರು ಶಿವಪ್ಪ ಸರ್ಗೆ ಸ್ವಾಗತ ಕೋರ್ಬೇಕಂತ ಬಯಸ್ತೀನಿ. ಹಿಂಗೂಲಿ ಪ್ರಾಕ್ಟೀಸಿಗೆ ಬರ್ಬೇಕಂದ್ರೆ ನಮ್ಕಿನ್ನ ಮುಂಚೆ ಬಂದು ಗ್ರೌಂಡಲ್ಲಿ ಇರ್ತಿದ್ರು ಅವರು. ಆ ಗ್ರೌಂಡಿಗೆ ಇಳಿದಾಗ ಅಲ್ಲಿ ಒಂದು ಸಿಕ್ತಂಥ ಒಂದು ಆತ್ಮವಿಶ್ವಾಸ, ಅಲ್ಲಿ ಸಿಗ್ತಕ್ಕಂಥ ಒಂದು ಆತ್ಮವಿಶ್ವಾಸ. ಯಾಕಂದ್ರೆ ನಾವು ಗ್ರೌಂಡಿಗೆ ಇಳಿದಾಗ ನಾವು ಗೆಲ್ಲೇಬೇಕಂತ ನಾವು ಗ್ರೌಂಡಿಗೆ ಇಳಿತಿದ್ದೀವಿ. ಆ ಒಂದು ಆತ್ಮವಿಶ್ವಾಸದಿಂದ ಇವತ್ತು ನಾನು ಇಂಥ ಒಂದು ವೇದಿಕೆಯಲ್ಲಿ ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದೇನೆ ಅಂದೆ. ಅದಕ್ಕೆ ನಾನು ಇವತ್ತು ಶರಣಪ್ಪ ಸರ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಕ್ರೀಡೆಯಲ್ಲಿ ನಮಗೆ ಸಿಕ್ತಂಥ ಒಂದು ಆತ್ಮವಿಶ್ವಾಸದಿಂದ ನಾನು ಇವತ್ತು ಇಷ್ಟು ಮುಂದೆ ಬಂದಿರೋಕ್ಕೆ ಹೇಳ್ತೀನಿ. ನಮಗೆ ಇನ್ನೊಂದು ರೂಢಿ ಮಾಡ್ಕೊಂಡಿದ್ದೆ ನಾವು. SLCಗೆ ಬಂದಾಗ ಒಂದು ರೂಢಿ ಏನಂದರೆ, ಒಂದು ಯಾವುದಾದ್ರೂ ಪಿರಿಯಡ್ ಗ್ಯಾಪ್ ಆಯ್ತಪ್ಪ, ಯಾವ ಪಿರಿಯಡ್ ಗ್ಯಾಪ್ ಆಯ್ತು, ಇವತ್ತು ಯಾವ ಪಿರಿಯಡ್ ಗ್ಯಾಪ್ ಆಯ್ತು, ಯಾವ ಸರ್ ಬಂದಿಲ್ಲ. ಸೊ ಗೊತ್ತಾಗ್ತಿತ್ತು ನಮಗೆ ಯಾರು ಬಂದಿಲ್ಲ ಅಂತ. ಅವಾಗ ನಾವು ಏನು ಮಾಡ್ತಿದ್ವಿ ಅಂದರೆ, ಒಂದು 5 ಜನ ಟೀಮ್ ಇತ್ತು ನಮ್ಮದು. ನಾವೆಲ್ಲ ಬಾವಿಗೆ ಹೋಗ್ತಿದ್ವಿ, ಈಜಾಡೋಕ್ಕೆ ಬಾವಿಗೆ ಹೋಗ್ತಿದ್ವಿ. ಬಾವಿಗಲ್ಲಿ ಹೋಗಿ ಏನು ಮಾಡ್ತಿದ್ವಿ ಅಂದರೆ, ಒಂದು ಹಂತ ಇತ್ತು ನಮಗೆ. ಬಾವಿಲಿ ಈಜಾಡ್ತಿದ್ದಿಲ್ಲ ಸುಮ್ಮನೆ. ಫಸ್ಟು ನಾವು ಬಾವಿ ದಂಡದಿಂದ ಜಿಗಿದಂದರೆ ತಲೆ ಕೆಳಗೆ ಮಾಡಿ ಸುರಂಗ ಹೊಡಿತಿದ್ವಿ. ಅದು ಬಾವಿ ದಂಡದಿಂದ ಹಿಂಗೆ ಸುರಂಗ ಹೊಡಿತಿದ್ವಿ. ಆಮೇಲೆ ಅಲ್ಲಿ ಮೋಟ್ರ್ ಇತ್ತು, ಮೋಟ್ರ್ ಮಾಡೋಕೆ ಒಂದು ಮನೆ ಕಟ್ಟಿದ್ರು. ಆ ಮನೆ ಸ್ಟೆಪ್ಸ್ ಮೇಲಿಂದ ಸುರಂಗ ಹೊಡಿತಿದ್ವಿ. ಆಮೇಲೆ ಅದು ಮುಗೀತು. ಅದು ಮುಗಿದ್ಮೇಲೆ ಮನೆ ಮ್ಯಾಳಿಗೆ ಮೇಲೆ ನಿಂತ್ಕೊಂಡು ಸುರಂಗ ಹೊಡಿತಿದ್ವಿ. ಅದನ್ನು ಮುಗೀತು. ಅದು ಮುಗಿದ್ಮೇಲೆ ಬೇವಿನ ಮರ ಇತ್ತಲ್ಲಿ. ಆ ಬೇವಿನ ಮರ ಕೊಂಗ್ಲಿಯಿಂದ ಸುರಂಗ ಹೊಡಿತಿದ್ವಿ. ಅದು ನಮಗೆ ಹೆಮ್ಮೆ. ಇವತ್ತು ನಾವು ಇದು ಹೊಡೆದ್ವಿ, ನೆಕ್ಸ್ಟ್ ಅದು ಮಾಡ್ಬೇಕಂತ. ಲಾಸ್ಟ್ ಇದ್ದಿದ್ದು ಬೇವಿನ ಮರ ಲಾಸ್ಟ್ ತುದಿ ಕೊಂಗ್ಲಿ, ಅಲ್ಲಿಂದ ಸುರಂಗ ಹೊಡಿಬೇಕಂತ ನಾವೆಲ್ಲ ಡಿಸೈಡ್ ಮಾಡಿದ್ವಿ. ಅಷ್ಟೊತ್ತಿಗಾಗಲೇ ನಮ್ಮ ಗೀತಾ ಮೇಡಮ್ಗೆ ಅದು ವಿಷಯ ಗೊತ್ತಾಗಿತ್ತು. ಇವ್ರದ್ದು ಪಿರಿಯಡ್ ಗ್ಯಾಪ್ ಇದ್ದಾಗ ಬಾವಿಗೆ ಹೋಗ್ತಾರೆ ಅಂತ. ಟೀಚರ್ ಬಂದರು, ಯಾರ್ಯಾರಪ್ಪ ಬಾವಿಗೆ ಹೋಗ್ತೀರಿ ಅಂತಂದರು. ನನಗೆ ಇದುವರೆಗೆ ಗೊತ್ತಿಲ್ಲ, ಟೀಚರಿಗೆ ಅದನ್ನು ಯಾರು ಹೇಳಿದ್ರು ನನಗೆ ಇದುವರೆಗೆ ಗೊತ್ತಿಲ್ಲ, ಇವತ್ತೂ ಗೊತ್ತಿಲ್ಲ. ಹೇಳಿದರು, ನಾವೆಲ್ಲ ಎದ್ದು ನಿಂತ್ಕೊಂಡಿವಿ. ಅವ್ರು ನಮಗೆ ಬೈಲಿಲ್ಲ, ಹೊಡಿಲಿಲ್ಲ. ಒಂದು ಮಾತು ಹೇಳಿದರು, ನೋಡ್ರಪ್ಪ ನೀವೆಲ್ಲ ಇಲ್ಲಿ ಬಂದಿರಿ, ನಿಮಗಿಲ್ಲಿ ನಾವು ಹಾಜರಾತಿ ತೊಗೊಂಡಿರ್ತೀವಿ. ಹಾಜರಾತಿ ತೊಗೊಂಡಿವಂದರೆ ನೀವು ಇಲ್ಲಿ ಬಂದಿರಿ ಅಂತ ಅರ್ಥ, ನಿಮ್ಮ ಜವಾಬ್ದಾರಿ ನಮ್ಮ ಮೇಲೆ ಇದಂತ ಅರ್ಥ. ದಯಮಾಡಿ ನೀವು ಯಾರು ಬಾವಿಗಲ್ಲೆಲ್ಲ ಹೋಗ್ಬೇಡ್ರಿ, ಏನಾದರೂ ಆದರೆ ಅದಕ್ಕೆ ನಾವೇ ಹೊಣೆಗಾರೋ ಅಂತ ಹೇಳಿದರು. ಇವತ್ತು ನಾವು ಏನಾದರೂ ಜೀವಂತವಾಗಿ ಅದೀವಿ ಅಂತಂದರೆ ನಿಜ ಮೇಡಮ್ ನೀವು ಹೇಳ್ದಂಥ ಒಂದು ಮಾತು. ಯಾಕಂದ್ರೆ ನನಗೂ ಇವಾಗ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಆ ಏಜಲ್ಲಿ ನಮ್ಗೆ ಗೊತ್ತಿಲ್ಲ. ಯೋಚನೆ ಮಾಡಿರಿ, ಒಂದು ಬಾವಿ, ಆ ಬಾವಿ ದಡದಲ್ಲಿ ಒಂದು ಬೇವಿನ ಮರ, ಆ ಬೇವಿನ ಮರ ಕೊಂಗ್ಲಿಯಿಂದ ತಲೆ ಕೆಳಗೆ ಮಾಡಿ ಸುರಂಗ ಹೊಡಿತಿದ್ವು ಅಂದರೆ ನಾವು ಏನು ಆಗ್ತಿತ್ತು ಅಂತ ನೆನೆಸ್ಕೊಂಡು ನಾವು ಇವಾಗ ಭಯ ಆಗುತ್ತೆ. ಆ ಸ್ಟೇಜಿಗೆ ಮೇಡಮ್ ಬಂದರು, ನಮ್ಮನ್ನು ತಡೆದ್ರು. ಸೊ ನಾನು ಧನ್ಯವಾದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಉಚ್ಚಾರ ಮೂರ್ತಿಗಳಿಗೆ ವಂದಿಸುತ್ತಾ, ಯಾಕಪ್ಪ ಹೇಳಿದ್ರೆ ಕಬೀರ್ ದಾಸರು ಹೇಳುವಂತೆ, ಆಗಲೇ ಗುರುಗಳು ಹೇಳಿದರು, ಕಬೀರ್ ದಾಸರು ಹೇಳುವಂತೆ ಗುರು ಮತ್ತು ದೇವರು ಇಬ್ಬರು ಎಟ್ ಎ ಟೈಮ್ ನಿಂತಾಗ, ಕಬೀರ್ ದಾಸ್ ನೀನು ಯಾರನ್ನು ಆಯ್ಕೆ ಮಾಡ್ಕೊಂತೀಯ ಅಂತ ಹೇಳಿದಾಗ, ದೇವರನ್ನು ತೋರಿಸುವಂತಹ ಗುರುವಿಗೆ ಪಾದಕ್ಕೆ ನಾನು ಮೊದಲು ಹಣೆ ಮಣಿತೀನಿ ಅಂತ ಹೇಳಿದ್ರು. ಇವತ್ತು ನಾವೇನು ಇಲ್ಲಿದ್ದೀವಿ, ಇದಕ್ಕೆಲ್ಲ ಕಾರಣ ಈ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಈ ಸಾಕ್ಷಾತ್ ದೈವಿ ಸ್ವರೂಪ ಗುರುವರೇ ಕಾರಣ ಅಂತ ಹೇಳಲಿಕ್ಕೆ ನನಗೆ ಯಾವುದೂ ಸಂಕೋಚ ಇಲ್ಲ, ಅದು ಸತ್ಯವೂ ಸಹ ಹೌದು. ಹಾಗೆ ಕನ್ನಡದಲ್ಲಿ ನನಗೆ ಪ್ರೈಮರಿಯಲ್ಲಿ
ಕಲ್ಲನಗೌಡ ಸರ್ ನೆನಪಾಗ್ತಾರೆ. ಯಾಕಂದರೆ ನನ್ನ ಬರವಣಿಗೆಯನ್ನು ತಿದ್ದಿದಂಥ ಗುರುಮೂರ್ತಿಗಳವರು. ಇವತ್ತು ಅವರಿಲ್ಲ, ಆದರೂ ಸಹಿತ ಅವರನ್ನು ನಾನು ನೆನಬೇಕಾಗ್ತದೆ. ನಂತರ ಹೈಸ್ಕೂಲಿಗೆ ಬಂದಾಗ ನಮ್ಮ ನಿಂಗಪ್ಪ ಸರು ಅಬಾಬಾಬ ಪದ್ಯಗಳಿಗೆ ಅವರು ಭಾವಾರ್ಥ ಬರೆಸ್ಬೇಕಂದ್ರೆ ಅದು ನಿಂಗಪ್ಪ ಸರಿಂದ ಮಾತ್ರ ಸಾಧ್ಯ. ಅಷ್ಟೊಂದು ತಾಧ್ಯಾತ್ಮವಾಗಿ ತಾಳ್ಮೆಯಿಂದ ನಮಗೆ ಬೇಸರ ಬಂದರೂ ಸಹಿತ ಮಧ್ಯ ಮಧ್ಯದಲ್ಲಿ ಹಾಸ್ಯ ಚಟಾಕಿಯನ್ನು ಆರಿಸ್ತಾ ನಮಗೆ ಬೇಜಾರಾಗದಂತೆ ಒಂದು ಪದ್ಯವನ್ನು ಭಾವನಾತ್ಮಕವಾಗಿ ಹೇಳಬೇಕಂದ್ರೆ ನಮ್ಮ ನಿಂಗಪ್ಪ ಸರ್. ನಂತರ ನಾನು PUC ಹೋದಾಗ ಬಸವರಾಜ್ ಪೂಜಾರ್ ಸರ್ ಅಂತ ಅದ್ಭುತ ಕನ್ನಡವನ್ನು ಹೇಳ್ತಿದ್ರು, ಮತ್ತು ಪಾರ್ವತಿ ಮೇಡಮ್ ಅವರು. ನಂತರ ಇಂಗ್ಲೀಷಿಗೆ ಬಂದರೆ ಗೋಪಾಲ್ ಜೋಶಿ ಸರ್ ಪ್ರೈಮರಿಯಲ್ಲಿ ನಮ್ಮ ಹುಲಿ ಖ್ಯಾತಿಯ ಈರಣ್ ಸರ್ ಅವರು. ಅವ್ರು ಬಂದರೆ ಕಾರಿಡಾರಲ್ಲಿ ಬಂದರೆ ಪಿನ್ ಡ್ರಾಪ್ ಸೈಲೆಂಟ್ ಕ್ಲಾಸ್, ಹುಲಿ ಬರ್ತೈತೆ ಅಂತಿದ್ರು. ಅಷ್ಟು ಅದ್ಭುತವಾದಂಥ ನಮ್ಮ ಗುರುಗಳು ಈರಣ್ ಸರ್. ನಿಜವಾಗ್ಲೂ ಅವರನ್ನು ನಾವು ಇವತ್ತು ನೆನೀಲಿಕ್ಕೆ ಭಾಳ ಖುಷಿಯಾಗುತ್ತೆ. ಹಾಗೆ ಹಿಂದಿ ಮತ್ತು ಸಮಾಜ ಮೇಟಿ ಸರ್, ಲಿಂಗಣ್ಣ ಮೇಟಿ ಸರ್, ಅವ್ರನ್ನೂ ಕೂಡ ನೆನೆಸ್ಬೇಕು. ಸಮಾಜದಲ್ಲಿ ಡೈಗ್ರಾಮ್ ಹಾಕಿ ಅವ್ರು ಹೇಳಿಬಿಟ್ರೆ ಫಿಕ್ಸ್ ತಲೆಯಾಗಿ ಅಷ್ಟು ಅದ್ಭುತವಾಗಿ ವಿವರಣಾತ್ಮಕವಾಗಿ ಪಾಠವನ್ನು ಮಾಡ್ತಾಯಿದ್ರು. ನಂತರ ಗಣಿತಕ್ಕೆ ಸಿದ್ದಮ್ ಟೀಚರ್ ಅವರು, ಮತ್ತು ಇಲ್ಲಿ ಹೈಸ್ಕೂಲಿಗೆ ಬಂದಾಗ ಲತಾ ಮೇಡಮ್ ಅವರವರು ಗಣಿತ ಚೆನ್ನಾಗಿ ಹೇಳ್ತಾಯಿದ್ರು, ಮತ್ತು ಪ್ರೈಮರಿಲಿ ಸಿದ್ದಮ್ ಟೀಚರ್ ಅವರು. ನಂತರ ನಾವು 10ನೇ ಕ್ಲಾಸಿಗೆ ಬಂದಾಗ ನಾವು ಉಪಾಧ್ಯಾಯ ಸರ್ನೂ ಕೂಡ ನೆನಪಿಸ್ಕೊತೀನಿ. ಅವರು ಸಹಿತ ನಮ್ಮ ಟ್ಯೂಷನ್ ಹೇಳ್ಬಿಟ್ಟು ಅದ್ಭುತವಾದಂಥ ಗಣಿತದ ಬುನಾದಿಯನ್ನು ಹಾಕಿಕೊಟ್ಟರು. ಇವತ್ತು ನನಗೆ ಭಾಳ ಗಣಿತದ ಆಸಕ್ತಿ ಅಂದರೆ ಈ ಮೂರ್ತಿಗಳೇ ನಮಗೆ ಆ ಒಂದು ಬಿತ್ತಿದಂಥ ಬೀಜದ ಫಲವೇ ಇವತ್ತು ಹೆಮ್ಮರವಾಗಿ ಗಣಿತದ ಆಸಕ್ತಿ ನನ್ನಲ್ಲಿ ಮೂಡಿದೆ ಅಂತ ನಾನು ಭಾವಿಸ್ತೇನೆ. ನಂತರ ವಿಜ್ಞಾನಕ್ಕೆ ಬಂದರೆ ಗೀತಾ ಅಮ್ಮವರು, ಆಮೇಲೆ ಲತಾ ಮೇಡಮ್ ಅವರು ಹಿಂದಿ ಹೇಳ್ತಾಯಿದ್ರು ನಮ್ಗೆ ಹೈಸ್ಕೂಲಲ್ಲಿ. ಹೀಗೆ ಇಲ್ಲಿ ಇರ್ತಕ್ಕಂಥ ಎಲ್ಲರ ಹೆಸರು ತೊಗೊತ ಹೋದರೆ ಅಣ್ಣ ಈಗಾಗಲೇ ಟೈಮ್ ಹಚ್ಕೊಟ್ಟ ನನಗೆ ಮೈಕ್ನ. ಹಾಗಾಗಿ ಯಾರೊಬ್ಬರು ಗುರುಗಳು ನಮ್ಮ ದೊಡ್ಡಮನಿ ಸರ್ ಇರ್ಬೋದು, ಜಯರಾಜ್ ಸರು ನನಗೆ ಏನಂದ್ರೆ ಈಗಲೂ ಅವ್ರು ನನ್ನ ಗುರುಗಳು. ಯಾಕೆಂದರೆ ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ ನಾನು ಇದ್ದೀನಿ, ಈಗಲೂ ಅವ್ರು ನಮಗೆ ಗೈಡ್ ಮಾಡ್ತಕ್ಕಂಥ ಗುರುಗಳು. ಅವ್ರನ್ನೂ ಕೂಡ ನಾನು ಇವತ್ತು ಈ ಸಂದರ್ಭದಲ್ಲಿ ನೆನೆತೀನಿ. ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಗುರು ಮಾತೆಯರನ್ನು ಗುರುಗಳನ್ನು ನಾನು ಒಂದೊಂದೇ ಹೆಸರು ಹಿಡಿದು ಹೇಳ್ತಾ ಹೋದರೆ ಅಣ್ಣ ಟೈಮ್ ಕೊಟ್ಟಿದ್ದ ನನಗೆ. ಹಾಗಾಗಿ ಎಲ್ಲ ಗುರುಗಳು ಇವತ್ತು ಇಲ್ಲಿ ಬಂದು ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನ ಸಹಪಾಠಿಗಳೇ, ಇವತ್ತಿನ ನಿಮಗೆಲ್ಲರಿಗೂ ನಮಸ್ಕರಿಸುತ್ತಾ ಈ ಒಂದು ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಮೊದಲು ಕಾರ್ಯಕ್ರಮ ಆಯೋಜಕರಿಗೆ ವಂದನೆಗಳನ್ನು ಮಧುರ ಯಾದ ತೇರಿ ಬಚ್ಪನ್ ಬಾರ್ ಬಾರ್ ಆತಿ ಅಂತೇಳಿ, ಅಂದರೆ ಬಾಲ್ಯದ ಒಂದು ನೆನಪು ಪದೇ ಪದೇ ಮರುಕಳಿಸ್ತದ ಅಂತೇಳಿ ಈ ಒಂದು ವೇದಿಕೆ ಇಲ್ಲಿ ನೆರೆದಿರ್ತಕ್ಕಂಥ ಶಿಕ್ಷಕರು ಹಾಗೂ ನನ್ನ ಸಹಪಾಠಿಗಳನ್ನು ನೋಡಿದಾಗ ಮತ್ತೆ ನನ್ನ ಬಾಲ್ಯದ ಜೀವನ ಮತ್ತೆ ನನಗೆ ಮರುಕಳಿಸಿ ನೆನಪು ಬರ್ತದ. ಒಬ್ಬ ವ್ಯಕ್ತಿ ಒಂದು ಪ್ರಗತಿಯನ್ನು ಸಾಧಿಸ್ಬೇಕಪ್ಪ ಅಂದರೆ ಪ್ರಮುಖವಾಗಿ 5 ಬಲಗಳು ಬೇಕಂತ ಹೇಳ್ತಾರೆ. ಮೊದಲನೇದೇನಪ್ಪ ಅಂದರೆ ದೈವ ಬಲ ಅಂಥೇಳಿ, ಎರಡನೇದು ಮಾತೃಬಲ, ಮೂರನೇದು ಪಿತೃಬಲ, ನಾಲ್ಕನೇದು ಗುರುಬಲ, 5ನೇದು ಗ್ರಂಥಬಲ ಅಂಥೇಳಿ. ಈ 5 ಬಲಗಳು ಸಮನಾಗಿ ದೊರೆತಾಗ ಒಬ್ಬ ವ್ಯಕ್ತಿ ಮಹಾನ್ ವ್ಯಕ್ತಿಯಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥ ನನ್ನ ಗುರುಗಳು ಕಲಿಸ್ಕೊಟ್ಟಿರ್ತಕ್ಕಂಥ ಒಂದು ನುಡಿ. D.Ed ಒಳಗೆ ಕಲಿತಕ್ಕಂಥ ಸಂದರ್ಭದಲ್ಲಿ ನನ್ನ ಗುರುಗಳು ಕಲಿಸ್ಕೊಟ್ಟಿರ್ತಕ್ಕಂಥ ಒಂದು ನುಡಿ. ಈ ನುಡಿಯಿಂದ ನನಗೇನು ನೆನಪರ್ತದಪ್ಪ ಅಂದರೆ ಈ ಒಂದು ಸಂದರ್ಭದಲ್ಲಿ ಈ ಪ್ರಮುಖ ಬಲಗಳಲ್ಲಿ ಒಂದಾಗಿರ್ತಕ್ಕಂಥ ಗುರುಗಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಒಂದು ಭಾಗ್ಯ ಅಂತ ಅನ್ನಿಸ್ತದ. ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಯಾವುದೇ ನಾನು ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ಇಷ್ಟಪಡಲ್ಲ. ಯಾಕಪ್ಪ ಅಂದರೆ ಈಗ ಆಲ್ರೆಡಿ ನಮಗೆ ಸಾಕಷ್ಟು ಒತ್ತಡದ ಗುರುಗಳು ಕೂಡ ಮಾತಾಡ್ತಕ್ಕಂಥ ಸಂದರ್ಭ ಅದ, ನನ್ನ ಇನ್ನೂ ಮಿತ್ರರು ಕೂಡ ಮಾತಾಡ್ತಕ್ಕಂಥ ಒಂದು ಸಂದರ್ಭ ಇರೋದರಿಂದ ಈ ಒಂದು ವೇದಿಕೆಗೆ ನನಗಿಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಡ್ತಕ್ಕಂಥ ತಮಗೆಲ್ಲರೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಜೈ ಹಿಂದ್ ಜೈ ಭಾರತ್. ಪಡೆದಂತಹ ಜೀವ ಅದು. ಯಾಕಂದರೆ ಇವತ್ತು ನಾವು ತಂದೆ ತಾಯಿ ಕೂಡ ನಮ್ಮನ್ನು ಬೆಳೆಸ್ಬೇಕಂದ್ರೆ ಏನೋ ಒಂದು ಅಪೇಕ್ಷೆ, ನನ್ನ ಮಗ ದೊಡ್ಡವಾದ ಮೇಲೆ ನಾನು ಇಂಜಿನಿಯರ್ ಆಗ್ತಾನ, ನಾನು ಸಾಕ್ತಾನ, ನನ್ನ ಡಾಕ್ಟ್ರ್ ಆಗ್ತಾನೆ, ನಾನು ಸಾಕ್ತಾನೆ, ನಾನು ಚೆನ್ನಾಗಿ ನೋಡ್ಕೊತಾನೆ ಅನ್ನೋ ಒಂದು ಅಪೇಕ್ಷೆಯಿಂದ ಅವರು ಬೆಳೆಸ್ತಾರೆ. ಆದರೆ ಗುರುಗಳು ಯಾವ ವಿದ್ಯಾರ್ಥಿ ಕೂಡ ಇವ ಫೇಲ್ ಆಗಲಿ ಅಥವಾ ಇವ ಮುಂದೆ ನನಗೆ ಅನುಕೂಲ ಆಗ್ತಾನೆ ಅಂತ ಯಾವ ಗುರುಗಳು ಕೂಡ ಇವತ್ತು ನಮಗೆ ಬಯಸಲ್ಲ. ಎಲ್ಲದೂ ಒಳ್ಳೆಯದಾಗಲಿ, ನೀನು ಶಾಣೆ ಆಗು, ಚೆನ್ನಾಗಿ ಓದು, ನನ್ನಿಂದ ಅವರಿಂದ ಏನೋ ಒಂದು ಇದು ಆಶೀರ್ವಾದ. ಆದರೆ ನಮ್ಮಿಂದ ಯಾವುದೇ ಒಂದು ಅಪೇಕ್ಷೆ ಪಡೆದಂಥ ಎಲ್ಲ ಗುರುವೃಂದಕ್ಕೆ ನಾನು ಇಲ್ಲಿಂದನೇ ಶಿಷ್ಟಾಂಗ ನಮಸ್ಕಾರನ ತಿಳಿಸ್ತಾ, ಇನ್ನೊಂದು ವಿಶೇಷವಾಗಿ ನಮ್ಮ ಬಾಬು ಸರ್ ಬಗ್ಗೆ, ಯಾಕಂದರೆ ಅವರು ನಮ್ಮ ಶಾಲೆಗೆ ತಿಳಿಸಿಲ್ಲ ಅಂದರೂ ಕೂಡ ಅವರು ಟ್ಯೂಷನಲ್ಲಿ ನಮ್ಮನ್ನು ತೀಡಿ ಇವತ್ತು ಹಲವಾರು ವಿಷಯಗಳಲ್ಲಿ ನಾವು ಕ್ರೀಡೆಯಲ್ಲಿ ಭಾಳಷ್ಟು ಭಾಗವಹಿಸ್ತಿದ್ವಿ, ಅದನ್ನು ಕೂಡ ನಮ್ಮನ್ನು ಕಂಟ್ರೋಲ್ ಮಾಡಿ ಇವತ್ತು ನಮಗೆ ಶಾಂತ್ ಬಾಬು ಪಲ್ಲೇತ್ ಸರ್ ಅವರು ಟ್ಯೂಷನಲ್ಲಿ ತಮ್ಮ ಮನೆಯಲ್ಲಿ ಕೂಡ
ಅವರು ವಾಸ್ತವವನ್ನು ಹೂಡಿಸಿ ನಮ್ಮನ್ನು 3 ಗಂಟೆ 2 ಗಂಟೆವರೆಗೆ ರಾತ್ರಿ ಓದಿಸಿ ತಮ್ಮ ಮಕ್ಕಳಂತೆ ಇವತ್ತು ನಮ್ಮನ್ನು ಬೆಳೆಸಿದ್ದಾರೆ. ಅವ್ರಿಗೂ ಕೂಡ ನಾನು ಎಲ್ಲ ಗುರುವೃಂದಕ್ಕೆ ಇವತ್ತು ಗುರುಗಳು ಎಲ್ಲರೂ ಭೇದ ಭಾವ ಮಾಡದೆ ಎಲ್ಲರಿಗೂ ಪಾಠಭಾವನ ಮಾಡಿ ಮುನ್ನಡೀರಿ ಅಂತ ಆಶೀರ್ವಾದ ಮಾಡಲಿಕ್ಕೆ ಮತ್ತೊಮ್ಮೆ ನಾನು ಶ್ರೇಷ್ಠಾಂಗ ನಮಸ್ಕಾರ ತಿಳಿಸ್ತಾ ಈ ಒಂದು ಸಂದರ್ಭದಲ್ಲಿ ಸನ್ಮಾನವನ್ನು ನೆರವೇರಿಸೋಣ. ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಗುರುವೃಂದಕ್ಕೆ ಈ ಒಂದು ಎಲ್ಲ ನಮ್ಮ ವಿದ್ಯಾರ್ಥಿನಿಯರಿಂದ ಸನ್ಮಾನದ ಒಂದು ಕಾರ್ಯಕ್ರಮ ಚಪ್ಪಾಳೆ ಬರಲಿ. ಸಹನಾಮೂರ್ತಿ ಸದಾ ಕಾಯಕವೇ ದೇವರು ಅಂತ ಕರೋನಾ ಸಂದರ್ಭದಲ್ಲಿ ಕೂಡ ನಮ್ಮೆಲ್ಲರಿಗೂ ಉತ್ತಮ ಚಿಕಿತ್ಸೆಯನ್ನು ನೀಡಿ ತಮ್ಮ ಜೀವದ ಹಂಗನ್ನು ತೊರೆದು ಕಾರ್ಯನಿರ್ವಹಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಭಾಗ್ಯನಗರದ ವೈದ್ಯರು ಆದಂಥ ಎಸ್ ಕೆ ಪಾಟೀಲ್ ಸರ್ ಅವರಿಗೆ ನಮ್ಮೆಲ್ಲರ ಪ್ರೀತಿಯ ಗೌರವಪೂರ್ವಕ ಸನ್ಮಾನ. ಬನ್ನಿ. ಇದೇ ಸೂಳಿಕೆರೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಶ್ರೀಯುತರು 1978ರಿಂದ 1988ರವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೂಳಿಕೆರೆಯಲ್ಲಿ ಸೇವೆ ಸಲ್ಲಿಸಿದ್ದು 1988ರಿಂದ 2000ರವರೆಗೆ ಭಾಗ್ಯನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2000ರಿಂದ 2002ರವರೆಗೆ ಕೊಪ್ಪಳದ ಶಾಸಕರ ಹಿರಿಯ ಮಾದರಿಯ ತಾಲೂಕಿನ ಚಿಲ್ಕಮುಲ್ಕಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮತ್ತು 2005ರಿಂದ 2015ರವರೆಗೆ ಕೊಪ್ಪಳದ ಸರ್ಕಾರಿ ತಿಮ್ಮಾಪುರದಲ್ಲಿ ಹಾಗೂ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1961ರಿಂದ 1978ರವರೆಗೆ ಅದೇ ಶಾಲೆಯಲ್ಲಿ, 1978ರಿಂದ 1985ರವರೆಗೆ ಗಂಗಾವತಿಯಲ್ಲಿ, 1986ರಿಂದ 31/5/1986ರವರೆಗೆ ಸಿಂಧನೂರು ತಾಲೂಕಿನ ಸಾಲುಗುರದಲ್ಲಿ ತಮ್ಮ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀಯುತರು 1986ರಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ಪದೋನ್ನತಿ ಹೊಂದಿ ಭಾಗ್ಯನಗರಕ್ಕೆ ಆಗಮಿಸುತ್ತಾರೆ. 1/6/1986ರಿಂದ 1997ರವರೆಗೆ ಭಾಗ್ಯನಗರದ ಪ್ರೌಢಶಾಲೆಯಲ್ಲಿ ಇದನ್ನು ಹೊಂದಿದರು. ಶ್ರೀಯುತರು ತಮ್ಮ ಸುದೀರ್ಘ ವೃತ್ತಿ ಜೀವನದಲ್ಲಿ 1967 ಮತ್ತು 1999ರಿಂದ 2002ರವರೆಗೆ ಭಾಗ್ಯನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಮುಂದುವರೆದು 2002ರಿಂದ 2005ರವರೆಗೆ ಇಳಕಲ್ಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ, 2005ರಿಂದ 2010ರಲ್ಲಿ ಕುಷ್ಟಗಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ, 2010ರಿಂದ 2011ರವರೆಗೆ ಇಳಕಲ್ಲಿನ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸಿ 2011ರಲ್ಲಿ ಶ್ರೀಯುತರು ಸೇವೆಯಿಂದ ವಯೋನಿವೃತ್ತಿ ಹೊಂದಿರುತ್ತಾರೆ. ಶ್ರೀಯುತರಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ದೇವರು ಆಯುಷ್ಯ ಆರೋಗ್ಯ ನೀಡಿ ಕಾಪಾಡಲಿ ಎಂದು ಹಾರೈಸೋಣ. ಧನ್ಯವಾದಗಳು. ಶ್ರೀ ಬಸಪ್ಪ ಹಾಗೂ ಶ್ರೀಮತಿ ನಿಂಗಮ್ಮ ಇವರ ಸುಪುತ್ರರಾದ ಶ್ರೀಯುತ ಈರಪ್ಪ ಶಿಗ್ನಳ್ಳಿ ಇವರು ದಿನಾಂಕ 25/4/1945ರಂದು ಈಗಿನ ಕುಕ್ನೂರು ತಾಲೂಕಿನ ಎರೆಅಂಚರಣದಲ್ಲಿ ಜನಿಸಿರುತ್ತಾರೆ. ಶ್ರೀಯುತರು MA BEd ಪದವೀಧರರಾಗಿದ್ದು 17/8/1965ರಲ್ಲಿ ಕೊಪ್ಪಳ ತಾಲೂಕಿನ ಗುಡುಗಲಿ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. 1965ರಿಂದ 1966ರವರೆಗೆ ಅದೇ ಶಾಲೆಯಲ್ಲಿ ಹಾಗೂ 1966ರಿಂದ 1974ರವರೆಗೆ ಸರ್ಕಾರಿ ಪ್ರಾಥಮಿಕ ಸಿಂದಗಿ ತಾಲೂಕಿನಲ್ಲಿ ಮದರಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸುತ್ತಾರೆ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ರೋಣ ತಾಲೂಕಿನ ಒಳೆಯಾಲೂರಿನಲ್ಲಿ, PUC ಶಿಕ್ಷಣವನ್ನು ಹುಬ್ಬಳ್ಳಿಯ PC ಜಾಬೇದ್ ಕಾಲೇಜಿನಲ್ಲಿ, BSc ಪದವಿಯನ್ನು
ಬಾಗಲಕೋಟ್ನಲ್ಲಿ ಹಾಗೂ B.Ed ಪದವಿಯನ್ನು ಗುಲ್ಬರ್ಗದಲ್ಲಿ ಪೂರೈಸಿ 1974ರಂದು ಕನಕಗಿರಿ ಪ್ರೌಢಶಾಲೆಯಲ್ಲಿ ವೃತ್ತಿ ಜೀವನವನ್ನು ಅಲೆಮಾರಿ ಜನಾಂಗಕ್ಕೆ ಸೇರಿದ ಶ್ರೀಯುತರು ಈ ಹಂತಕ್ಕೆ ಬೆಳೆದಿದ್ದು ನಮ್ಮೆಲ್ಲರಿಗೂ ಮಾದರಿ ಹಾಗೂ ಹೆಮ್ಮೆಯ ಸಂಗತಿ. ತಮ್ಮ ಜೀವನಾನುಭವವನ್ನು ಪುಸ್ತಕ ರೂಪದಲ್ಲಿ ತಂದ ಶ್ರೀಯುತರು 2012ರಲ್ಲಿ ಗೊಂದಲಿಗ ಎಂಬ ಆತ್ಮಕಥೆಯ ಮೂಲಕ ಇಂದು ರಾಜ್ಯಾದ್ಯಂತ ಮನೆ ಮಾತಾಗಿದ್ದಾರೆ. ಶ್ರೀಯುತರು ಲೇಖಕರಾಗಿ ಗುರುತಿಸಿಕೊಂಡಿದ್ದು ಅನೇಕ ಕತೆ, ಕವನ ಮತ್ತು ವೈಚಾರಿಕ ಜೀವನಗಳನ್ನು ಬರೆದಿದ್ದಾರೆ. ಆಕಾಶವಾಣಿಗಾಗಿ ರೇಡಿಯೋ ನಾಟಕಗಳು, ಮುಂಜಾನೆಯ ಚಿಂತನೆಗಳು, ಧಾರವಾಡ, ಗುಲ್ಬರ್ಗ ಆಕಾಶವಾಣಿ ಕೂಡ ಪ್ರಸಾರವಾಗಿವೆ. 1993ರಲ್ಲಿ ಕೊಪ್ಪಳದಲ್ಲಿ ನಡೆದಂತಹ 62ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಂಸ್ಕೃತಿಕ ವಿಭಾಗದ ಕಾರ್ಯದರ್ಶಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀಯುತರು ಸಾಹಿತ್ಯ ಸಾಂಸ್ಕೃತಿಕ ಕೊಡುಗೆಯನ್ನು ಗುರುತಿಸಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಅರಸಿಕೊಂಡು ಬಂದಿವೆ. ಅವರಿಗೆ ಬಂದ ಪ್ರಶಸ್ತಿಗಳು 2012ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಕೊಡಮಾಡುವ ಮಾಳವಾಡ ಪ್ರಶಸ್ತಿ, ಅದೇ ರೀತಿ 2012ರಲ್ಲಿ ಕನ್ನಡ ಸಾಹಿತ್ಯ ಪ್ರಶಸ್ತಿ, 2013ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 2014ರಲ್ಲಿ ಕೊಪ್ಪಳ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಅದೇ ರೀತಿ 2015ರಲ್ಲಿ ಕನ್ನಡ ನಾಡು ಲೇಖಕರ ಮತ್ತು ಓದುಗರ ಸಂಘ ಕಲಬುರಗಿ ಕೊಡಮಾಡುವ ಕನ್ನಡ ನಾಡು ಶ್ರೇಷ್ಠ ಕೃತಿ ಪ್ರಶಸ್ತಿ, ಅದೇ ರೀತಿ 2022ರಲ್ಲಿ ಕೊಪ್ಪಳ ಜಿಲ್ಲಾ ದೇವರಾಜ್ ಅರಸು ಪ್ರಶಸ್ತಿ, 2023ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2025ರಲ್ಲಿ 2023ನೇ ಸಾಲಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕೊಡಮಾಡುವ ಗೌರವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇದೊಂದು ಭಾಳಷ್ಟು ವಿಶೇಷವಾಗಿ ಶ್ರೀಯುತರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನೂ ಒಂದು ಸಾಹಿತ್ಯದಲ್ಲಿ ಅವರ ಪ್ರಶಸ್ತಿಗಳು ಮುಡಿಗೇರಲಿ ಅಂತ ಅವರಲ್ಲಿ ಕೇಳ್ಕೊಳ್ತಾ ನಾನು ಈ ಒಂದು ಅವರ ಕಿರುಪರಿಚಯನ್ನು ಮುಗಿಸ್ತಾ ಇದ್ದೀನಿ. BA ಪದವಿಯನ್ನು ಹುಬ್ಬಳ್ಳಿಯಲ್ಲಿ ಹಾಗೂ B.Ed ಪದವಿಯನ್ನು ಗಂಗಾವತಿಯಲ್ಲಿ ಪೂರೈಸಿರುತ್ತಾರೆ. 1984ರಲ್ಲಿ ಕೊಪ್ಪಳ ತಾಲೂಕಿನ ಉಪ್ಪಿನಪೆಟ್ಟಿಗೆರೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಶ್ರೀಮತಿ ಮಾಲಾ ಮೇಡಮ್ ಅವರು 1984ರಿಂದ 1989ರವರೆಗೆ ಅದೇ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿ ಅದೇ ರೀತಿ 1989ರಿಂದ ಭಾಗ್ಯನಗರದಲ್ಲಿ 11 ವರ್ಷ ಸೇವೆ ಸಲ್ಲಿಸಿರುತ್ತಾರೆ. 2010ರಲ್ಲಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಿನಿಯಾಗಿ ಪದೋನ್ನತಿ ಹೊಂದಿದ ಶ್ರೀಮತಿ ಮಾಲಾ ಮೇಡಮ್ ಅವರು 2010ರಿಂದ 2000ರಲ್ಲಿ ವಯೋನಿವೃತ್ತಿಯನ್ನು ಹೊಂದಿರುತ್ತಾರೆ. 30/6/1983ರಂದು DM ಬಡಿಗೇರ್ ಅವರೊಂದಿಗೆ ದಾಂಪತ್ಯ ಜೀವನವನ್ನು ಪ್ರಾರಂಭಿಸಿದ ಈ ದಂಪತಿಗಳಿಗೆ 3 ಗಂಡು ಮಕ್ಕಳು, ಒಬ್ಬ ಸುಪುತ್ರಿ ಇದ್ದಾಳೆ. ಶ್ರೀಯುತರ ಪುತ್ರಿಯಾದ ವೀಣಾ ಅವರು ಬೆಳಗಾವಿಯ ಗೋಗಟೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀಮತಿ ಮಾಲಾ ಡಿ ಬಡಿಗೇರ್ ಅವರು ಸಾಹಿತ್ಯದ ಕುರಿತು ತುಂಬ ಆಸಕ್ತಿಯನ್ನು ಹೊಂದಿದ್ದು ಅವರ ಮೊದಲು ಮನಸ್ಸು ಕಟ್ಟಿ ಎಂಬ ಕವನ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ 2014ರಲ್ಲಿ ದತ್ತಿ ಪ್ರಶಸ್ತಿ ದೊರೆತಿರುತ್ತದೆ. ಅಲ್ಲದೆ ಅವರ ಇತ್ತೀಚಿನ ಪ್ರಬಂಧ ಸಂಕಲನ ಮನದಾಳ ಪುಸ್ತಕ ತುಂಬ ಜನಮನವನ್ನು ಗಳಿಸಿದೆ. 2025ರಲ್ಲಿ ಇತ್ತೀಚೆಗೆ ಹಲಗೇರಿ ಗ್ರಾಮದಲ್ಲಿ ನಡೆದ 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಸಂಗೀತ, ಸಾಹಿತ್ಯ, ಅಭಿನಯ ಮತ್ತು ನಾಟಕದಲ್ಲಿ ಅತೀವ ಆಸಕ್ತಿಯನ್ನು ಹೊಂದಿದ ಶ್ರೀಯುತರು 2010ರಲ್ಲಿ ಈಶ್ವರ ಹತ್ತಿಯವರ ರಚಿಸಿದ ಗವಿಸಿದ್ದೇಶ್ವರ ಮಹಾತ್ಮೆ ಎಂಬ ನಾಟಕದಲ್ಲಿ ಅಭಿನಯಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಶ್ರೀಯುತರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ಯ ನೀಡಿ ದೇವರು ಆಶೀರ್ವದಿಸಲಿ ಎಂದು ನಾವೆಲ್ಲರೂ ಹಾರೈಸೋಣ. ಧನ್ಯವಾದಗಳು. ಅನಸೂಯ ದಂಪತಿಗಳ ಸುಪುತ್ರಿಯಾಗಿ ಜನಿಸಿದ ಶ್ರೀಮತಿ ಗೀತಾ KB ಇವರು ದಿನಾಂಕ 17/3/2060ರಲ್ಲಿ ಬಾಗಲಕೋಟದಲ್ಲಿ ಜನಿಸಿರುತ್ತಾರೆ. ಶ್ರೀಮತಿ ಗೀತಾ ಮೇಡಮ್ ಅವರು MSc B.Ed ಪದವೀಧರಾಗಿದ್ದು 1996ರಲ್ಲಿ ನಮ್ಮ ಹೆಮ್ಮೆಯ ಪ್ರೌಢಶಾಲೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1996ರಿಂದ 2001ರವರೆಗೆ ಭಾಗ್ಯನಗರದ ಪ್ರೌಢಶಾಲೆಯಲ್ಲಿ 2001ರಿಂದ 2007ರವರೆಗೆ ಸರ್ಕಾರಿ ಪ್ರೌಢಶಾಲೆ ದೊಡ್ಡಬಳ್ಳಾಪುರದಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. 2007ರಿಂದ 2013ರವರೆಗೆ 2020ರವರೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಡಯಟ್ನಲ್ಲಿ
ಉಪನ್ಯಾಸಕರಾಗಿ ಮತ್ತು DSRTಯಲ್ಲಿ ಪಠ್ಯಪುಸ್ತಕ ರಚನೆಯ ಸಮಿತಿಯಲ್ಲಿ ADP ಆಗಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀಮತಿ ಗೀತಾ ನಳಿ ಸರ್ಗೆ ಮದನ್ JK, ಸಿದ್ದಪ್ಪ ಮೇಟಿ, ಗೌಸಿದ್ದಪ್ಪ ಮೇಟಿ, ಮಂಜುಳಾ ಕಾಟ್ವಾ, ಲತಾ ನಿರಂಜನ್. ಶ್ರೀ ಅಣ್ಣಪ್ಪ ಹಾಗೂ ಶ್ರೀಮತಿ ಕಮಲವ್ವ ದಂಪತಿಗಳ ಸುಪುತ್ರರಾದ ಶ್ರೀಯುತ ಶೇಖರಪ್ಪ ಅಣ್ಣಪ್ಪ ದೊಡ್ಡಮನಿಯವರು ದಿನಾಂಕ 1/6/1963 ಜನಿಸಿದ್ದಾರೆ. MA BEd ಪದವೀಧರರಾದ ಶ್ರೀಯುತರು 1992ರಲ್ಲಿ ತಮ್ಮ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿದರು. 1992ರಿಂದ 1998ರವರೆಗೆ ಮಾನ್ವಿ ತಾಲೂಕಿನ ಬಾಗಲವಾಡದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 1998ರಿಂದ ಸಿದ್ದೇಶ್ವರ ಪದವಿ ಮಹಾವಿದ್ಯಾಲಯದಲ್ಲಿ BPEd ಪದವಿಯನ್ನು ಗುಲ್ಬರ್ಗಾದ ಖರ್ಗೆ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪೂರೈಸಿರುತ್ತಾರೆ. ದಿನಾಂಕ 27/7/1978ರಲ್ಲಿ ಕೊಪ್ಪಳ ತಾಲೂಕಿನ ಗಿಣಿಗೇರಾದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಶ್ರೀಯುತರು 1986ರಲ್ಲಿ 26ರಿಂದ 1995ರವರೆಗೆ ಸರ್ಕಾರಿ ಪ್ರೌಢಶಾಲೆ ಗಿಣಿಗೇರಾದಲ್ಲಿ ಕಾರ್ಯನಿರ್ವಹಿಸಿದ ಶ್ರೀಯುತರು. ಅವ್ರನ್ನ ಮಾತಾಡೋಕ್ಕೆ ಅನುವು ಮಾಡಿಕೊಡೋಣ. ಈ ಸಂದರ್ಭದಲ್ಲಿ ನಾನು ಒಂದೆರಡು ಇದ್ದರೆ ತಪ್ಪಾಗುತ್ತೆ ಅನ್ನೋ ಉದ್ದೇಶಕ್ಕೆ ಅವ್ರಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಹೋಗೋದಿದೆ, ಒಂದೆರಡು ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಯಾಕೆ ಅಂತ ಹೇಳಿದರೆ, ನಾನು ಬೇರೆ ಬೇರೆ ಹೈಸ್ಕೂಲಲ್ಲಿ ಕೆಲಸ ಮಾಡಿದ್ದೀನಿ. ಇಲ್ಲಿರುವಂತಹ ಪ್ರೀತಿ ವಿಶ್ವಾಸ ಬಾಂಧವ್ಯ ಎಲ್ಲೂ ಸಿಗಲ್ಲ. ಅಂಥ ಒಂದು ಬಾಂಧವ್ಯ ಇಲ್ಲಿದೆ. ರ್ಯಾಲಿಗಳು ರಾಯಚೂರು ಜಿಲ್ಲೆ ಮಟ್ಟದ ಒಂದು ರ್ಯಾಲಿಯನ್ನು, ಮತ್ತು ಇಲ್ಲಿ ಕೊಪ್ಪಳ ಜಿಲ್ಲಾ ಮಟ್ಟದ ರ್ಯಾಲಿಯನ್ನು ಸುಮಾರು 1,000 ಮಕ್ಕಳಿಗೆ ಊರಿನವರು ನಿಂತ್ಕೊಂಡಿದ್ದು ಬಡಿಸ್ತಾ ಇದ್ದರು, ಮಕ್ಕಳಿಗೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ರು. ಅಂಥದ್ದನ್ನು ನಾವೆಲ್ಲೂ ಕಂಡೇ ಇಲ್ಲ. ಅಂತಹ ಒಂದು ಪ್ರೀತಿ ವಿಶ್ವಾಸ ಇಲ್ಲಿದೆ, ನಗರದಲ್ಲಿ ಕಾಣ್ತಾ ಇದ್ದೀವಿ. ಒಂದಲ್ಲ, ನಾನು 10 ಸಹಾಯ ಸಹಕಾರ ಪಡ್ಕೊಂಡಿದ್ದೀನಿ. ಆ ಒಂದು ಪ್ರೀತಿ ವಿಶ್ವಾಸ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಂದೆರಡು ಹೆಸರುಗಳಿಗೆ ಭಾಳ ಹೆಸರು ನಾವು ಸಹಾಯ ಪಡ್ಕೊಂಡಂಥವ್ರು ಭಾಳ ಜನ ಇದ್ದಾರೆ. ಯಮಲಪ್ಪ ಕಬ್ಬೇರ್ ಇರ್ಬೋದು, ಉಮಾಕಾಂತ ಕಟರೆ ಇರ್ಬೋದು, ಗಣಪತ್ಸ ನಮ್ಮ ಶಾಲೆಗೆ ಒಂದು ರಂಗಮಂದಿರ ಕಟ್ಟಿಕೊಟ್ರ. ಆನಂತರ ಇನ್ನೂ ತುಕಾರಾಮಪ್ಪ ಕಡದಿರ್ಬೋದು. ಇನ್ನೂ ನಾನು ಹೇಳಬೇಕು ಅಂದರೆ ಭಾಳ ಮಂದಿ ನಮಗೆ ಸಹಾಯ ನೀಡಿದ್ದಾರೆ. ಆ ಒಂದು ಸಹಾಯನ ನಾನು ಎಂದೂ ಮರೆಯೋಕ್ಕಾಗಲ್ಲ. ನಮ್ಮ ವಿದ್ಯಾರ್ಥಿಗಳು, ಇಂತಹ ಒಳ್ಳೆಯ ವಿದ್ಯಾರ್ಥಿಗಳು ಎಲ್ಲೂ ಸಿಕ್ಕಲ್ಲ. ನಾನು ಕೊಪ್ಪಳದ ಹೈಸ್ಕೂಲಲ್ಲಿ ಮಾಡೀನಿ, ಬನ್ನಿಕಟ್ಟೆ ಹೈಸ್ಕೂಲಲ್ಲಿ ಒಂದು ಚಿಲುಕುಮುಖಿ ಮಾಡೀನಿ. ಅವರಲ್ಲಿ ಈ ಬಾಂಧವ್ಯ ಅನ್ನೋದು ಇಲ್ಲೇ ಇಲ್ಲ. ಅಂತಹ ಒಂದು ಪ್ರೀತಿ ವಿಶ್ವಾಸ ಇದೆ. ಆದ್ದರಿಂದ ನಾನು ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನಗೆ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಸಂದರ್ಭದಲ್ಲಿ ನನ್ನೆಲ್ಲ ವಿದ್ಯಾರ್ಥಿನಿಯರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಮ್ಮ ಮನೆಗೆ ಬಂದು ಭೇಟಿಯಾಗಿ ಆತಿಥ್ಯ ಸ್ವೀಕಾರ ಮಾಡಬೇಕು ಅಂತ ಹೇಳ್ತೀನಿ. ಯಾಕಂದರೆ ಈ ಒಂದು ಟೈಮ್ ಭಾಳ ಕಡಿಮೆ ಇದೆ. ಟೈಮ್ ಕಡಿಮೆ, ವೈಯಕ್ತಿಕವಾಗಿ ಯಾರನ್ನೂ ಭೇಟಿಯಾಗಿ ಆಗ್ತಾಯಿಲ್ಲ. ಆದ್ದರಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಬರ್ರಿ, ಕವಿಶ್ವನಾಥದ ಮನೆ ಇದೆ, ನಾವೆಲ್ಲ ಬಂದಿರಿದ್ರೆ ಇನ್ನೂ ಹೆಚ್ಚಿನ ಸಂತೋಷ ಆಗುತ್ತೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಮತ್ತೊಮ್ಮೆ ನನ್ನೆಲ್ಲ ಸಹಾಯ ಸಹಕಾರ ಮಾಡಿದಂಥ ವಿದ್ಯಾರ್ಥಿಗಳಿಗೆ, ಊರಿನ ಗುರು ಹಿರಿಯರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್. ಧನ್ಯವಾದಗಳು ಸರ್. ಮುಂದಿನ ಸನ್ಮಾನ ಶ್ರೀ ಮಹಾದೇವಪ್ಪ ಎ ವಂದಾಲ್, ನಿವೃತ್ತ ಚಿತ್ರಕಲಾ ಶಿಕ್ಷಕರು. ಇವರಿಗೆ ಶಿವಕುಮಾರ್ ಅಂಗಡಿ, ಸುಧಾಕರ್ ಅವ್ವಣ್ಣ ವಂದಾಲ್ ಮತ್ತು ಶ್ರೀಮತಿ ಬಸಮ್ಮ ದಂಪತಿಯ ಸುಪುತ್ರರಾದ ಶ್ರೀ ಮಹಾದೇವಪ್ಪ ಅವ್ವಣ್ಣ ವಂದಾಲ್ರವರು ಹುಟ್ಟೂರಾದ ಸಾಲ್ವಾಡಿಗೆಯಲ್ಲಿ ಪ್ರಾಥಮಿಕ ಶಾಲೆ ವಿದ್ಯಾಭ್ಯಾಸವನ್ನು ಮಾಡಿರುತ್ತಾರೆ. ಮುಂದೆ ಪ್ರೌಢಶಾಲೆ ಶಿಕ್ಷಣವನ್ನು ವಿಜಯಪುರ ಜಿಲ್ಲೆಯ ನಾಲತವಾಡ ಗ್ರಾಮದಲ್ಲಿ SV ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುತ್ತಾರೆ. ಮುಂದುವರೆದು ಡ್ರಾಯಿಂಗ್ ಮಾಸ್ಟರ್ ಕೋರ್ಸನ್ನು ಬಿಜಾಪುರ ಹೂವಿನ ಇಪ್ಪರಿಗೆ ಹಾಗೂ ಆರ್ಟ್ ಮಾಸ್ಟರ್ ಡಿಪ್ಲೊಮಾ ಕೋರ್ಸನ್ನು ಬಸವನ ಬಾಗೇವಾಡಿಯಲ್ಲಿ ಮುಗಿಸಿರುತ್ತಾರೆ. ಶ್ರೀಯುತರು ದಿನಾಂಕ 22/9/1988 ಸೇವೆಯನ್ನು ಪ್ರಾರಂಭಿಸಿ ಸರ್ಕಾರಿ ಪ್ರೌಢಶಾಲೆ ಬಾಗಲವಾಡದಲ್ಲಿ ಆರಂಭಿಸಿ ದಿನಾಂಕ 22/9/1988 ಇಂದ 13/9/1998 ಸೇವೆ ಸಲ್ಲಿಸಿರುತ್ತಾರೆ. ತದನಂತರ ದಿನಾಂಕ 14/9/19 ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪೂರೈಸಿದ್ದಾರೆ. 1994ರಲ್ಲಿ ಶಿಕ್ಷಕ ಸೇವೆಯನ್ನು ಪ್ರಾರಂಭಿಸಿದ ರಾಜಾಫ್ ಸರ್ ಅವರು 1994ರಿಂದ 97ರವರೆಗೆ ಮುನಿರಾಬಾದಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮತ್ತು 1997ರಿಂದ 1998ರವರೆಗೆ ಕೊಪ್ಪಳದ GGMS ಶಾಲೆಯಲ್ಲಿ 1998ರಿಂದ 2000 ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ ಶ್ರೀಯುತರಿಗೆ 2 ಮಕ್ಕಳಿದ್ದಾರೆ. ದೇವರು ರಾಜಾಫ್ ಸರ್ ಮತ್ತು ಕುಟುಂಬದವರಿಗೆ ಸಕಲ ಆರೋಗ್ಯ 2004ರವರೆಗೆ ಕೊಪ್ಪಳದ ಶಾಸಕರ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ
2004ರಲ್ಲಿ ಶಿಕ್ಷಕ ಸೇವೆಯಿಂದ ವಯೋನಿವೃತ್ತಿಯನ್ನು ಹೊಂದಿದರು. ಶ್ರೀಯುತರಿಗೆ 6 ಜನ ಮಕ್ಕಳಿದ್ದು ಎಲ್ಲರೂ ಉತ್ತಮ ಶಿಕ್ಷಣ ಪಡೆದು ಉತ್ತಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ದೇವರು ಶ್ರೀಯುತರಿಗೆ ಸಕಲ ಆರೋಗ್ಯ ಆಯುಷ್ಯ ಹಾಗೂ ಆರೋಗ್ಯವನ್ನು ನೀಡಿ ಆಶೀರ್ವದಿಸಲಿ ಅಂತೇಳಿ ನಮ್ಮ ವಿದ್ಯಾರ್ಥಿ ಬಳಗದಿಂದ ಸ್ನೇಹಿತರಿಂದ ನಾವು ಆಶಿಸ್ತೇವೆ, ಹಾರೈಸ್ತೇವೆ, ಶುಭ ಹಾರೈಸ್ತೇವೆ. ಧನ್ಯವಾದಗಳು. ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಜೋರಾದ ಚಪ್ 98ರವರೆಗೆ ಸರ್ಕಾರಿ ಪ್ರಾಥಮಿಕ ಶಾಲೆ ಭಾಗ್ಯನಗರದಲ್ಲಿ 1998ರಿಂದ 2002ರವರೆಗೆ ಹಲಗೇರಿಯ CRCಯಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. 2002ರಲ್ಲಿ ವರೆಗೆ ಹೊಸ ಬಂಡಿ ಹರ್ಲಾಪುರ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ವಾಲಿ ಕುಕನೂರು ತಾಲೂಕಿನ ಇಟಿಗೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1982-85ರವರೆಗೆ ಸರ್ಕಾರಿ ಪ್ರಾಥಮಿಕ ಶಾಲೆ ಭಾಗ್ಯನಗರದಲ್ಲಿ, ಅದೇ ರೀತಿಯಾಗಿ 2001ರಿಂದ 2005ರವರೆಗೆ ಸರ್ಕಾರಿ ಪ್ರಾಥಮಿಕ ಶಾಲೆ, 2005ರಿಂದ 2019ರವರೆಗೆ ಸರ್ಕಾರಿ ಪ್ರೌಢಶಾಲಾ ಕಿನ್ನಾಳದಲ್ಲಿ, 9/2/1982ರಲ್ಲಿ ಕೊಪ್ಪಳ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲೆ ಹಿರೇಬಗನಾಳದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1982ರಿಂದ 1989ರವರೆಗೆ ಅದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿ 1989ರಿಂದ 2022ರವರೆಗೆ ನಮ್ಮ ಹೆಮ್ಮೆಯ ಸರ್ಕಾರಿ ಪ್ರಾಥಮಿಕ ಶಾಲೆ ಭಾಗ್ಯನಗರದಲ್ಲಿ ಸುದೀರ್ಘ 33 ವರ್ಷಗಳವರೆಗೆ ಸೇವೆ ಸಲ್ಲಿಸಿದ್ದು 2020 ಜನಿಸಿದರು. MA B.Ed ಪದವೀಧರರಾದ ಶ್ರೀಯುತರು 1982ರಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಮನೂರಿನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿ 1982ರಿಂದ 1995ರವರೆಗೆ ಅದೇ ಶಾಲೆಯಲ್ಲಿ 1995ರಿಂದ 1990ಕ್ಕೆ ಕೊಪ್ಪಳದಲ್ಲಿ BRP ಆಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. 2005ರಲ್ಲಿ ಬಡ್ತಿ ಹೊಂದಿ ಸುಪುತ್ರಿಯಾದ ಶ್ರೀಮತಿ ಸುವರ್ಣ ಪ್ರಭುಗೋಳ್ ದಿನಾಂಕ 1/4/1962ರಲ್ಲಿ ಬಾಗಲಕೋಟದಲ್ಲಿ ಜನಿಸಿರುತ್ತಾರೆ. ಶ್ರೀಯುತರು CPEd ಹಾಗೂ BA ಪದವೀಧರರಾಗಿದ್ದು 1994ರಲ್ಲಿ ನಮ್ಮ ಹೆಮ್ಮೆಯ ಭಾಗ್ಯನಗರ ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಪ್ರಾರಂಭಿಸಿ 1994ರಿಂದ 2004ರವರೆಗೆ 10 ವರ್ಷ ಭಾಗ್ಯನಗರ ಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದಲ್ಲಿ, ಅಂದರೆ ಆಗಿನ ರಾಯಚೂರು ಜಿಲ್ಲೆಯಲ್ಲಿ ಖೋಖೋ ಆಟದ 1994ರಂದು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಪ್ರಾರಂಭಿಸಿ 1994ರಿಂದ 2009ರವರೆಗೆ ಭಾಗ್ಯನಗರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಅಂದರೆ ತಾವು ಕಲಿತ ಶಾಲೆಯಲ್ಲಿಯೇ ಸೇವೆಯನ್ನು ಪ್ರಾರಂಭಿಸಿದ ಅಪರೂಪದ ವ್ಯಕ್ತಿಯಾಗಿದ್ದಾರಲ್ಲದೆ ತಮಗೆ ಕಲಿಸಿದ ಗುರುಗಳೊಂದಿಗೆ ಸೇವೆ ಪ್ರಾರಂಭಿಸಿದ ಅಪರೂಪದ ಸೇವಾ ಅನುಭವವನ್ನು ಹೊಂದಿರುತ್ತಾರೆ. 2009ರಿಂದ 2021ರವರೆಗೆ ಕೊಪ್ಪಳ ತಾಲೂಕು ಕಿನ್ನಾಳ ಗ್ರಾಮದ ಕೌಲಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಂತರ ಅಲ್ಲಿಂದ ವರ್ಗಾವಣೆಗೊಂಡು 2020 ಶ್ರೀಮತಿ ಲಲಿತಾರವರು ಸಹ BA D.Ed ಪದವೀಧರರಾಗಿದ್ದು 1/6/1968ರಂದು ಕೊಪ್ಪಳ ತಾಲೂಕಿನ ಗಿನಿಗೇರಿ ಗ್ರಾಮದಲ್ಲಿ ಜನಿಸಿರುತ್ತಾರೆ. BA ಮತ್ತು MA ಪದವೀಧರರಾದ ಶ್ರೀಯುತರು 20/12/1994ರಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಭಾಗ್ಯನಗರದಲ್ಲಿ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಭಾಗ್ಯನಗರದ ಅಡವಿ ಆಂಜನೇಯ ಬಡಾವಣೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀಮತಿ ಶ್ರೀದೇವಿ ಟೀಚರ್ ಅವರ ಕಿರುಪರಿಚಯ. ಸದಾಶಿವರಾವ್ ಹಾಗೂ ಶ್ರೀಮತಿ ಪಾರ್ವತಿಬಾಯಿರವರ ಸುಪುತ್ರಿಯಾದ ಶ್ರೀಮತಿ ಶ್ರೀದೇವಿ ಪಲ್ಲೇದ್ರವರು 20/6/1965ರಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನಲ್ಲಿ ಜನಿಸಿರುತ್ತಾರೆ. ಶ್ರೀಯುತರು BA ಪದವೀಧರರಾಗಿದ್ದು 1994ರಲ್ಲಿ ಭಾಗ್ಯನಗರದ ನಮ್ಮ ಹೆಮ್ಮೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. 1994ರಿಂದ 2003ರವರೆಗೆ ಸದರಿ ಶಾಲೆಯಲ್ಲಿ, ಅದೇ ರೀತಿ 2003ರಿಂದ 2016ರವರೆಗೆ ಯಲಬುರ್ಗಾ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದರು. 2016ರಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಬಡ್ತಿ ಹೊಂದಿದ ಶ್ರೀಯುತರು 2016ರಿಂದ 2022ರವರೆಗೆ ಯಲಬುರ್ಗಾ ತಾಲೂಕಿನ ಶಿಕ್ಷಕಿಯಾಗಿ ಯಲಬುರ್ಗಾ ತಾಲೂಕು ಮ್ಯಾದನೇರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು 18/4/1991ರಲ್ಲಿ ಶ್ರೀಯುತ 1994ರಲ್ಲಿ ಸೇವೆಯನ್ನು ಆರಂಭಿಸಿ 1994ರಿಂದ 1998ರವರೆಗೆ MHPS ಭಾಗ್ಯನಗರ್
ಶಾಲೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ನಂತರ ವರ್ಗಾವಣೆಗೊಂಡು 1998ರಿಂದ 99ರವರೆಗೆ ತೇಗೂರಿನಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಅಲ್ಲಿಂದ ವರ್ಗಾವಣೆಗೊಂಡು 1999ರಿಂದ 2002ರವರೆಗೆ ತಡಕೋಡ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ನಂತರ 2002ರಿಂದ 2017ರವರೆಗೆ ಮಮ್ಮಿಗಟ್ಟಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಅಲ್ಲಿಂದ ವರ್ಗಾವಣೆಗೊಂಡು ಎತ್ತಿನಗುಡ್ಡ ಶಾಲೆಯಲ್ಲಿ 2017ರಿಂದ 2023 ಶ್ರೀಯುತರ ಪತಿಯವರಾದ ಶ್ರೀ ಮಾರುತಿ ಕುದುರಿಯವರು ಕೊಪ್ಪಳದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ASI ಅವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ದಂಪತಿಗಳ ಮೊದಲನೇ ಸುಪುತ್ರ ಕುಮಾರ್ ಭರತ್ ಅಂತಕ್ಕಂಥವರು MBBS ಪದವಿಯನ್ನು ಓದುತ್ತಿದ್ದರೆ, ದ್ವಿತೀಯ ಸುಪುತ್ರ ಕುಮಾರ್ ದೀಕ್ಷಿತ್ ರವರು ಸಹ ಅಧ್ಯಯನದಲ್ಲಿ ನಿರತರಾಗಿದ್ದಾರೆ. ದೇವರು ಶ್ರೀಯುತರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಆಯುರಾರೋಗ್ಯ ಸಕಲ ಸಂಪತ್ತನ್ನು ನೀಡಲಿ ಎಂದು ಭಗವಂತನಲ್ಲಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಶ್ರೀ ಷಣ್ಮುಖಪ್ಪ ಹನ್ಸಿ ಹಾಗೂ ಶಾರಮ್ಮ ಅವರ ಸುಪುತ್ರಿಯಾದ ಶ್ರೀಮತಿ ರುದ್ರಮ್ಮ ಹನ್ಸಿಯವರು ದಿನಾಂಕ 10/1/1959ರಂದು ಭಾಗ್ಯನಗರದಲ್ಲಿ ಜನಿಸಿದ್ದಾರೆ. 7ನೇ ತರಗತಿಯವರೆಗೆ ಶಿಕ್ಷಣ ಪಡೆದ ಶ್ರೀಯುತರು ದಿನಾಂಕ 4/3/1977ರಂದು ಭಾಗ್ಯನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕರ್ತವ್ಯಕ್ಕೆ ಹಾಜರಾದರು. ಸುಮಾರು 42 ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ಭಾಗ್ಯನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿ 2019ರಲ್ಲಿ ಕರ್ತವ್ಯದಿಂದ ವಯೋನಿವೃತ್ತಿ ಹೊಂದಿರುವುದು ವಿಶೇಷ. ದೇವರು ರುದ್ರಮ್ಮ ಹಾಗೂ ನಾವು ಮಾತಾಡ್ತೀವಿ, ಅಷ್ಟೊಂದು ಈಸಿ ಅಲ್ಲ ಯೋಧನಾಗೋದು. ಆತ ಹೇಳ್ತಾನೆ ಪ್ರತಿಯೊಂದು ವಿಷಯದಲ್ಲಿ ಅಲ್ಲಿ ಟ್ರೈನಿಂಗ್ ಮುಗಿಸೋದೇ ಕಷ್ಟ. ಪ್ರಾರಂಭದ ಹಂತದಲ್ಲಿ ಟ್ರೈನಿಂಗನ್ನು ಕೊಡ್ತಾರೆ. ಆ ಒಂದು ಟ್ರೈನಿಂಗನ್ನು ಒಳ್ಳೆ ಅಂತ ಬಂದು ಅವರ ಹೆಮ್ಮೆಯ ಸ್ನೇಹಿತ ಇವತ್ತು ಅಂದಾನಯ ಹಿರೇಮಠ್ ಮಾಡಿದ್ದಾರೆ. ಇವತ್ತು ಸ್ನೇಹಕ್ಕೂ ಕೂಡ ಅತ್ಯಂತ ಭಾಳಷ್ಟು ಬೆಲೆಯನ್ನು ನೀಡ್ತಾ ಇದ್ದಾನೆ. ಪ್ರತಿಯೊಂದು ಸಭೆಗೆ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಇಂಥ ಯೋಧರು ನಮ್ಮಲ್ಲಿ ಬರಲಿ, ನಮ್ಮ ಮಕ್ಕಳು ಆಗಲಿ ಅಂತ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ. एहसास थोड़ा तो जगाए अपने दिलों में हम, हिम्मत करे आगे बढ़े अब नए रास्तों पे हम, सारी दुनिया अभिमान वतन। ಹೇ ಭಾರತೀಯ ನೀನು ಇಂದು ಜಗದ ಕಣ್ಣ ಮುಂದಿರುವೆ, ಎಲ್ಲಿಂದ ಬಂದು ಹೇಗೆ ಸಾಗಿ ಈಗ ಎಲ್ಲಿ ನಿಂತಿ. ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ತಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಚಪ್ಪಾಳೆ ಹಾಕೋದ್ರ ಮೂಲಕ ನಾವು ಸೈನಿಕರನ್ನ ಗೌರವಿಸೋಣ. सारी जगह पे हिम्मत करे आगे बढ़े अब नए रास्तों पे हम, सारी दुनिया अभिमान वतन। ಮಾತಾಡಕ್ರೆ ಟೈಮ್ ಊಟ ಮಾಡ್ಸೋಣ ಸುಮ್ಮನೆ ಮಾರೆ. एहसास थोड़ा तो जगाए ಲಕ್ಷ್ಮಣ್ ಬಸವ ಸರ್ ಅವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ
ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೂ 2000ನೇ ಸಾಲಿನ SSLC ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಇನ್ನೊಂದು ಏನಂದರೆ ಗುರುವಂದನಾ ಕಾರ್ಯಕ್ರಮದಲ್ಲಿ ಆಗಿನ ಸಂದರ್ಭದಲ್ಲಿ ಓದ್ತಿರುವಂಥ ಸಹಪಾಠಿಗಳ ಒಂದು ಒಡನಾಟ ಅಥವಾ ಪುನರ್ಮಿಲನ. ನೋಡಿ, ಇಂಥ ಘಟನೆಗಳು ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಮಹತ್ವ ಪಡಿತಿದೆ ಎಂಬುದನ್ನು ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು ಕಾಣಬಹುದು. ಅದಕ್ಕಿಂತ ಪೂರ್ವದಲ್ಲಿ ಮತ್ತೊಮ್ಮೆ ನಿಮಗೆ ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಿನ ಅವಧಿಯಲ್ಲಿರುವಂಥ ಎಲ್ಲ ಗುರುಗಳನ್ನು ಕೂಡಿಸಿ ವಂದನಾ ಕಾರ್ಯಕ್ರಮವನ್ನು ನೀವೇನು ಹಮ್ಮಿಕೊಂಡಿದ್ದೀರಲ್ಲ, ಈ ಎಲ್ಲ ಗುರುಗಳ ಪರವಾಗಿ ನಮ್ಮ ಶಿಷ್ಯಂದ್ರಗಳಿಗೆ ವಂದಿಸ್ತೇನೆ. ಕೇಳಿಸ್ಕೊಡ್ರಿ. ಇಲ್ಲಿ ಹುಡುಗರಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗಿನ ನಿಮ್ಮಿನ ಕಾಲಿನ ಶಿಕ್ಷಣ ನಮ್ಮ ಕಾಲಿನ ಶಿಕ್ಷಣ ವ್ಯತ್ಯಾಸ ಏನಿದೆ ಎಂಬುದನ್ನು ನಿಮಗೆ ಗೊತ್ತಾಗಲಿ. ಶಾಲೆಯೊಳಗೆ ಏನಾದರೂ ತಪ್ಪು ಮಾಡಿದರೆ ಚಡಿ ಏಟು ಬೀಳಬೇಕು, ತೂಗಿ ಹಾಕಬೇಕು. ಚಡಿ ಏಟು ಬಿತ್ತಂದ್ರೆ ಏನಾಗ್ತದೆ, ಕೆಂಪಾಗಿರ್ತದೆ. ಮನೆಗೆ ಬಂದು ತಂದೆ ತಾಯಿಗೆ ಹೇಳೋಂಗಿಲ್ಲ. ತಂದೆ ತಾಯಿಗಳು ಊಟಕ್ಕೆ ಕೊಟ್ಟಾಗ ಏನಾದರೂ ಕೈಯಾಗ ಏನಾಯ್ತು ಅಂತ ನೋಡೋಣ, ಕೆಂಪಗಾಯತೆ ಊಟ ಮಾಡೋಂಗಂದ್ರೆ ಅವ್ರು ಒಂದೆರಡು ಹೊಡಿಬೇಕು. ಯಾಕೆ? ಶಾಲೆಗೆ ನೀ ಏನೋ ತಪ್ಪು ಮಾಡಿ ಇಂಥ ಒಂದು ಶಿಕ್ಷಣ, ಇಂಥ ಒಂದು ವ್ಯವಸ್ಥೆ ನಿಮ್ಮ ಈಗಿನ ಜನ್ರೇಷನ್ಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆದಂಥ ಅನುಭವದಲ್ಲಿ ನಾನು ಹೇಳ್ತಾ ಇರೋದು ಅಜಗಜಾಂತರ ವ್ಯತ್ಯಾಸವಾಗಿದೆ. 2 ಟೀಮ್ ಮಾಡಬೇಕು. ನಾ 2 ಅಂದಳ ನಾವು ಎದುರು 2 4 ಅಂತ ಹೇಳ್ಬೇಕು. ಈ ರೀತಿಯಾಗಿ ಶಾಲೆ ಪ್ರಾರಂಭವಾಗುವಾಗ ಮಗ್ಗಿಗಳನ್ನು ಹೇಳ್ಬೋದು. ಶಾಲೆ ಬಿಟ್ಟು ಹೋಗೋ ಮುಂದೆ ಅವಾಗಲೂ ಮಗ್ಗಿ ಹೇಳಬೇಕು. ಆದರೆ ಇವಾಗ ಏನಾಗ್ಬಿಟ್ಟೈತೆ, ಎಲ್ಲ ಕ್ಯಾಲ್ಕುಲೇಟ್ರ್ ಏನಾಗಿದೆ ಮೊಬೈಲ್ನಲ್ಲೇ ಬಂದ್ಬಿಟ್ಟದೆ. ಇಲ್ಲ, ಲಂಚ ಆಮಿಷಗಳಿಗೆ ಬೆಲೆ ಬೀಳಬೇಡ್ರಿ. ಇವಾಗ ನೀವು ನೋಡ್ತಿರಲ್ಲ, ದಿನ ಪೇಪರ್ಗಳು ನೋಡ್ತೀವಿ. ಪ್ರಾರಂಭದಲ್ಲಿ ಒಬ್ಬ ತಹಸೀಲ್ದಾರ್ ಒಬ್ಬ FDC ಕ್ಲಾರ್ಕ್ ಇದ್ದಂದ್ರೆ ತಹಸೀಲ್ದಾರ್ ಬೆಳಗಾರಿ ಅದ್ರೊಳಗೆ ಒಂದು ದಿನ ಪೇಪರ್ ಬರೀ ರೇಡ್ ಆಗಿದ್ದೇ ಇರ್ತೀವಿ, ಕೋಟಿಗಡಲೆ. ಏನು ಬಂತು? ಇದ್ದ ಮಾನ ಮರ್ಯಾದೆ ಹೋಯ್ತು, ಕಳ್ಳದನ ಹೋಯ್ತು. ಮುಂದೆ ಎಲ್ಲರೂ ಬಟ್ಟೆ ಮಾಡಿ ತೋರಿಸು. ಹೋಗ್ಲಿ, ಏನೇ ಆಗಲಿ, ಈ ಒಂದು ಸಂದರ್ಭದಲ್ಲಿ ಒಂದೆರಡು ನಿಮ್ಮ ಹಿತನುಡಿಗಳಿಗೆ ನನಗೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡೋದಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಹೇಳ್ತಾ, ನಿಮ್ಮ ಭಾವಿ ಜೀವನವು ಉತ್ತಮವಾಗಿರಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗುರುವಂದನೆ ಅಂದರೆ ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಿ ಗೌರವಿಸೋದನ್ನು ಕಲಿಸಿ, ಅದೇ ನಮಗೆ ಗುರುದಕ್ಷಿಣೆ ಅಂತ ತಿಳಿಸಿಕೊಟ್ಟಂತಹ ನಮ್ಮ ನಿವೃತ್ತ ಪ್ರಾಚಾರ್ಯರಾದಂಥ ಜಯಲ್ ಬಸವ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಇನ್ನೋರ್ವ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಭಾಗ್ಯನಗರದ ಉಪನ್ಯಾಸಕರಾದಂಥ ರಾಚಪ್ಪ ಕೇಸರಿಬಾವಿ ಸರ್ ಅವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊತಾರೆ. ವೇದಿಕೆಯ ಮೇಲೆ ಪುರಸ್ಕೃತಗೊಂಡು ಶಾಂತ ಸಂಭೂತರಾಗಿ ಕುಳಿತಿರುವ ಎಲ್ಲ ಗುರುವರಣ್ಯರಿಗೆ, ಗುರುಮಾತೆಯರಿಗೆ ಹಣೆಮಣೆದು ಈ ಒಂದು ಸ್ನೇಹ ಸಮ್ಮಿಲನ ಮತ್ತು ಗುರುವಂದನಾ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಬಳಗಕ್ಕೂ ವಿನಯವಾಗಿ ವಂದಿಸುತ್ತಾ, ಒಂದು ಉಪನಿಷತ್ತಿನ ಶ್ಲೋಕ ಇದೆ, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತ್ವಂ ಪಾತ್ರತ್ವ ಧನಂ ಆಪ್ನೋತಿ ಧನಾ ಧರ್ಮಂ ತಥಾ ಸುಖಂ. ಅರ್ಥ ಇಷ್ಟೇ, ವಿದ್ಯೆಯಿಂದ ವಿನಯ, ವಿನಯದಿಂದ ವೃತ್ತಿ, ವೃತ್ತಿಯಿಂದ ಧನ ಸಂಪಾದನೆ, ಧನ ಸಂಪಾದನೆಯಿಂದ ದೈವ ಕಾರ್ಯ, ಧರ್ಮ ಕಾರ್ಯ ಅಂತ ಎಲ್ಲ ನಮ್ಮ ಮುಂದೆ ಇರ್ತಕ್ಕಂಥ ಯುವಕ ಯುವತಿಯರು ಇವತ್ತು ಮಾಡ್ತಾ ಇರುವ ಕೆಲಸ ಯಾವುದು ಅಂತ ಹೇಳಿದರೆ
ಅದು ಧರ್ಮದ ಕಾರ್ಯ, ದೈವದ ಕಾರ್ಯ, ಗುರುಗಳನ್ನು ವಂದಿಸುವ ಕಾರ್ಯ ಅಂತ ನಾನು ಹೇಳಿಕ್ಕೆ ಭಾಳ ಹೆಮ್ಮೆ ಅನಿಸ್ತು. ಇನ್ನೊಂದು ಅಲ್ಲಮ ಪ್ರಭುಗಳ ವಚನವನ್ನು ನೆನಪಿಸ್ತೇನೆ. ತ್ರೇತಾಯುಗದಲ್ಲಿ ಗುರು ಶಿಷ್ಯಂಗೆ ಒದ್ದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆನ್ನುತ್ತಿದ್ದನಯ್ಯ. ಕೃತಯುಗದಲ್ಲಿ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದಡೆ ಆಗಲೂ ಮಹಾಪ್ರಸಾದ ಎನ್ನುತ್ತಿದ್ದನಯ್ಯ. ದ್ವಾಪಾರ ಯುಗದಲ್ಲಿ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದಡೆ ಆಗಲೂ ಮಹಾಪ್ರಸಾದವೆನ್ನುತ್ತಿದ್ದನಯ್ಯ. ಕಲಿಯುಗದಲ್ಲಿ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲು ಮಹಾಪ್ರಸಾದವೆನ್ನುವನಯ್ಯ. ಇಂತಪ್ಪ ನಿಮ್ಮ ಕಲಿಕಾಲದ ಮಹಿಮೆಯ ಕಂಡು ಬೆರಗಾದ ನಿನ ಗುಹೇಶ್ವರ ಅಂತ ಅಲ್ಲಮ ಪ್ರಭುಗಳು 12ನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥ ಮಾತು. ನೀವು ಇಲ್ಲೆಲ್ಲ ಬಂದಿರತಕ್ಕಂಥ ನಮ್ಮ ಬೆನ್ನಿನಿಂದ ನಿಂತು ಸದಾ ಸ್ಫೂರ್ತಿಯನ್ನು ನೀಡಿ ಈ ಒಂದು ಸಭೆಯಲ್ಲಿ ನಮಗೆಲ್ಲ ಮಾರ್ಗದರ್ಶನದ ಬೆಳಕನ್ನು ಚೆಲ್ಲಿದಂತಹ ಶ್ರೀ ರಾಜಪ್ಪ ಕೇಸರಬಾವಿ ಸರ್ ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ಶಾಂತ ಅಡಗಲಿ ನಿವೃತ್ತ ಶಿಕ್ಷಕರು ಇವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊತೇವೆ. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗುರು ವೃಂದವೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ಗುರುವಂದನ ಕಾರ್ಯಕ್ರಮ. ಈ ಸಮಯದಲ್ಲಿ ನಾನು ಕೆಲವು ಮಾತುಗಳನ್ನು ಹೇಳ್ತೇನೆ. ಈ ಕಾರ್ಯಕ್ರಮದಲ್ಲಿ ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳ ಶ್ರಮ, ಭಕ್ತಿ ಹಾಗೂ ಅವರ ಶ್ರಮ ಇವೆಲ್ಲ ಅದರಿಂದ ಅವರು ಮಾಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಶ್ರಮವಹಿಸಿ ಮಾಡಿ ಭಕ್ತಿಯಿಂದ ಮಾಡಿ ನೆನಪಿನಿಂದ ನಮ್ಮೆಲ್ಲರನ್ನೂ ನೆನಪಿಟ್ಟುಕೊಂಡು ಈ ಕಾರ್ಯಕ್ರಮ ನಡೆಸಿದ್ದಾರೆ. ಅವರಿಗೆ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕಡಿಮೆ. ಹಾಗೂ ಅವರ ಬಗ್ಗೆ ನಾವು ಏನು ಹೇಳಬೇಕು ಅನ್ನೋ ಮಾತನ್ನು ಸಾಲಂಗಿಲ್ಲ. ಅಷ್ಟು ಈಗಿನ ಈ ವಾತಾವರಣದಲ್ಲಿ ಅಷ್ಟು ಗುರುಗಳನ್ನು 25 ವರ್ಷ ಅವರು ಮುಗಿಸಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದರೂ ಗುರುಗಳನ್ನು ಸ್ಮರಿಸಿ ಇಷ್ಟೊಂದು ಶ್ರಮವಹಿಸಿ ಕೆಲಸ ಮಾಡ್ತಾರೆ ಅಂದರೆ ಅವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕಡಿಮೆ. ಥ್ಯಾಂಕ್ಸ್. ಕೇಳಿಸುತ್ತೆ. ವೇದಿಕೆ ಮೇಲಿನ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೇ, ಗೌರವಾನ್ವಿತ ಶಿಕ್ಷಕಿಯರೇ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ವಿದ್ಯಾರ್ಥಿ ಕಾಲಶತಮಾನದ ಹಿಂದಿದ್ದ ವಿದ್ಯಾರ್ಥಿಗಳು ನಮ್ಮನ್ನೆಲ್ಲ ನೆನೆಸ್ಕೊಂಡು ಕರೆಸಿ ಇಂಥ ಕಾರ್ಯಕ್ರಮ ಮಾಡ್ತೀವಿ. ಬಹುಶಃ ಸಂಬಂಧಗಳಿಗೆ ಬೆಲೆ ಇಲ್ಲದಂಥ ಕಾಲ ಇದು. ಸಂಬಂಧಗಳಿಗೆ ಬೆಲೆ ಕೊಡುವುದಿಲ್ಲ ನಾವು. ಅಂಥ ಕಾಲದಲ್ಲಿ ನೀವು ಇಂಥ ಕಾರ್ಯಕ್ರಮ ಮಾಡಕತ್ತೀವಿ. ಅದಕ್ಕೆ ನಾನು ನಿಮಗೆ ಮೊದಲಿಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಇದಕ್ಕೆ ಕಾರಣ ಏನಂದ್ರೆ ಪ್ರೀತಿ ಇತ್ತು ಅಂದರೆ ಅದು ಸಾಯುವವರೆಗೂ ನಾವು ಮುಗಿಯೋದಿಲ್ಲ. ಒಬ್ಬ ಮಧುರ ಚೆನ್ನ ಅಂತ ಒಬ್ಬ ದೊಡ್ಡ ಅನುಭವಿ ಕೈ ಒಂದು ಮಾತು ಹೇಳ್ತಾನೆ. ದೈವ ಲೀಲೆಯೋ ಕರ್ಮಜಾಲವೋ ಅದು ಬುದ್ಧಿಯಾಚಿಗಿನ ಮಾತು. ಇಷ್ಟು ವರ್ಷದ ನಂತರ ನಮ್ಮನ್ನೆಲ್ಲ ಕರೆಸ್ಕೊಂಡು ಈ ಕಾರ್ಯಕ್ರಮ ಮಾಡಾಕತ್ತೀವಿ. ಆಮೇಲೆ ಈ ಗುರು ಮತ್ತು ಶಿಷ್ಯರ ಸಂಬಂಧ ಇರುತ್ತಲ್ಲ, ಭಾಳ ದೊಡ್ಡ ಸಂಬಂಧ ಇದು. ತಂದೆ ಮಕ್ಕಳಿಗೆ ಇರುವಂಥ ಸಂಬಂಧಕ್ಕಿಂತಲೂ ದೊಡ್ಡದು. ನಮ್ಮ ಮಕ್ಕಳು ಎಷ್ಟೋ ಸಲ ನಮಗೆ ಆಕ್ಷೇಪಣೆ ಮಾಡ್ತಾರೆ, ನೀ ಅದನ್ನು ಮಾಡಲಿಲ್ಲ, ಇದನ್ನು ಮಾಡಲಿಲ್ಲ, ಇದನ್ನು ತಪ್ಪು ಮಾಡಿದೆ, ಅದನ್ನು ತಪ್ಪು ಮಾಡಿದೆ ಅಂತ. ಆದರೆ ನಮ್ಗೆ ಯಾವಾಗೋ ಭೇಟಿಯಾದ ಹಳೆ ವಿದ್ಯಾರ್ಥಿಗಳು ಒಬ್ಬರಿಗೂ ಇಂಥ ಮಾತು ಅನ್ನೋದಿಲ್ಲ. ನೀವು ನಮ್ಮ ಯೋಗ್ಯತೆ ಎಷ್ಟಿರುತ್ತೋ ಏನೋ, ಆದರೂ ನಿಮ್ಮಿಂದನೇ ನಾನು ಉದ್ಧಾರ ಆದೀನಿ ರೀ,
ನಿಮ್ಮಿಂದ ಕೈಯಾಗಿ ಕಲಿತು ನಾನು ಹಿಂಗಾಗ್ತೀನಿ ರೀ. ಕೆಲವ್ರು ಹಂಗೆ ಅಂದಾಗ ನನಗೆ ಭಾಳ ಮುಜುಗರ ಆಗುತ್ತೆ. ಇಲ್ಲಪ್ಪ, ನಿನ್ನ ಶ್ರಮದಿಂದ ನೀವು ಉದ್ಧಾರ ಆಗಿ ನನ್ನಕ್ಕಿಂತ ಇನ್ನೊಬ್ಬರು ಕೈಯಾಗಿ ಕಲ್ತಿದ್ದು ಇನ್ನೂ ದೊಡ್ಡ ಮನುಷ್ಯ ಇರ್ತಾರೆ. ದೊಡ್ಡವ್ರು ಮಾಡೋಕ್ಕಾಗತ್ತಾ? ನಾವೇನಾದ್ರು ಮಾಡಿದ್ವಿ ಅಂದ್ರೆ ಹಿಂಗೆ ಯಾಕೆ ಮಾಡ್ತೀವಿ ಹುಡುಗರಿಗೆ ತಿಳಿಯಾಗ್ತಾರೆ. ಆ ಹುಡುಗನ್ನ ಸ್ಟಾಫ್ ರೂಮ್ನಾಗ ಹಾಕಿ ನಮ್ಮ ಯುವರಪ್ಪ ಅವರು ಇನ್ನೂ ಒಂದಿಬ್ಬರು ಮೂವರು ಬಡಿಗಿಲ್ಲ ಇಂಥ ಬಡಿದ್ರು ನನಗೆ ನೋಡೋಕೆ ಸಹಿತ ಆಗಿರಲಿಲ್ಲ. ಆ ಹುಡುಗ ಎಷ್ಟೋ ದಿವಸದ ಮ್ಯಾಗ ಭೇಟಿಯಾಗಿದ್ದೇನೆ ರೀ ನನಗೆ. ಕಿರ್ಲೋಸ್ಕರ್ ಫ್ಯಾಕ್ಟ್ರಿ MD ಕಾರ್ ಡ್ರೈವರ್ ಆಗಿದ್ದವ. ಅವ ಅಂದ, ಸರ ನಾನು ಕೆಟ್ಟ ಉಡಾಳಿದ್ದೆ, ವೀರಪ್ಪ ಸರು, ಲಿಂಗಪ್ಪ ಬ್ಯಾಳಿ ಸರು ಎಲ್ಲರೂ ತೊಗೊಂಡು ಏನು ಹೊಡೆದ್ರಿ, ಅಲ್ಲಿ ನಾ ಮನುಷ್ಯ ಅದೇ ಅಂದವ. ಈ ರೀತಿ ಸ್ವೀಕರಿಸುವ ನಿಮ್ಮ ಮನೋಭಾವದಲ್ಲ, ಅದು ಭಾಳ ದೊಡ್ಡ. ಕುಂತಿಗೆ ಕಾರಣ ನನ್ನ ಮಗ ಅನ್ನೋದು ಗೊತ್ತಿರೋದಿಲ್ಲ. ಕುರುಕ್ಷೇತ್ರ ಯುದ್ಧ ನಡೆದಿರ್ತೈತಿ, ಅಚಗಚಗ ಎಲ್ಲ ಕೌರವ ಕಡೆ ಸತ್ತಿರ್ತಾರೆ. ನಾಳೆ ಕರ್ಣಗೆ ಪಟ್ಟುಗಟ್ಟುತ್ತಿರ್ತಾನೆ. ಆಗ ಕೃಷ್ಣ ಕರ್ಣ ಸಾರಥಿಯಾಗಿ ಯುದ್ಧ ರಂಗಭೂಮಿಗೆ ಬಂದ ಅಂದ್ರೆ ಈ ಪಾಂಡವ್ರು ಯಾರಿಗೂ ಉಳಿಯೋದಿಲ್ಲ ಅಂತ ತಿಳ್ಕೊಂಡು ಕುಂತಿ ಕಿವಿಯೊಳಗೆ ಒಂದು ಮಾತು ಹೇಳ್ತಾನೆ, ಕರ್ಣ ನಿನ್ನ ಹಿರಿ ಮಗ, ಅವ ದಿನಾಲೂ ಮುಂಜಾನೆ ಗಂಗಾ ನದಿಗೆ ಸ್ನಾನ ಮಾಡಲಿಕ್ಕೆ ಬರ್ತಾನೆ, ಅಲ್ಲಿ ಹೋಗಿ ಅವನ ಜನ್ಮದ ರಹಸ್ಯವನ್ನು ಹೇಳು. ನೀ ನನ್ನ ಹಿರಿ ಮಗಾದಿ, ದಯಮಾಡಿ ನಿನ್ನ ತಮ್ಮಂದಿರ ಅವರೆಲ್ಲ ಐವರ ತಲೆಕಾಯು ಅಂತ ನೀನು ಅವನ ಕಡೆಯಿಂದ ವಚನ ತಗೋ ಅಂತಾನೆ. ಆಕೆ ಕುಂತಿನೂ ಕೂಡ ಆಶ್ಚರ್ಯ ಅದು. ಈಗ ಕರ್ಣ ಸಾಯಬೇಕೋ ಏನು ಉಳಿದ 5 ಮಂದಿ ಸಾಯಬೇಕೋ, ಅದಕ್ಕೆ ಒಬ್ಬ ಸಾಯಲಿ 5 ಮಂದಿನೂ ಉಳಿಸ್ಕೋಬೇಕು ಅನ್ನುವಂಥ ತಾಯಿ ಪ್ರೇಮ ಅದು. ಕುಂತಿ ದುಷ್ಟತನ ಏನಲ್ಲ ಅದು. ಹೋಗಿ ಕರ್ಣಗೆ ಭೇಟಿಯಾಗಿ ಹೇಳ್ತಾಳೆ, ಹಿಂಗೆ ಅವ್ರು 5 ಮಂದಿ ನಿನ್ನ ತಮ್ಮಂದಿರಪ್ಪ, ನೀನು ಪಾಂಡವ ಪಕ್ಷಕ್ಕೆ ಬಂದಿ ಅಂದ್ರೆ 2 ಸಾಮ್ರಾಜ್ಯಕ್ಕೆ ನೀನ ಅಧಿಪತಿ ಆಗ್ತೀಯ ಬಾ ಅಂತ. ಆಗ ಒಂದು ಮಾತು ಹೇಳ್ತಾನೆ, ಇಡೀ ಜಗತ್ತು ನನ್ನನ್ನು ಸೂತುಪುತ್ರ ಅಂತ ತಿರಸ್ಕರಿಸಿದಾಗ ದುರ್ಯೋಧನ ಒಬ್ಬ ನನ್ನನ್ನು ಅಪ್ಪಿಕೊಂಡವ. ದುರ್ಯೋಧನ ಅಲ್ಲವ, ಸುಯೋಧನ. ಅದಕ್ಕೆ ನಾನು ಅಧಿಕಾರಕ್ಕಾಗಿತ್ತಾಗ ಬಂದೆ. ಮದ್ರಿ ಸರ್ ಅವ್ರಿಗೆ ಈ ಒಂದು ನಮ್ಮ ಉದ್ದೇಶಿಸಿ ಮಾತಾಡಿದ್ದಕ್ಕೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಇನ್ನೋರ್ವ ನಮ್ಮ ಪ್ರೌಢಶಾಲಾ ನಿವೃತ್ತ ಶಿಕ್ಷಕರಾದಂತಹ ಶ್ರೀ ವೀರಣ್ಣ ಸಿಗ್ನಳ್ಳಿ ಸರ್ ಅವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು ಅಂತ. ಈ ವೇದಿಕೆಯ ಮೇಲೆ ಆಸನ ಅಂತ ಎಲ್ಲ ನನ್ನ ಗೆಳೆಯರೇ ಮತ್ತು ಮಾತೆಯರೇ, ನಾ ಬಹುಶಃ ಬೇಯಕ್ಕೆ ಬಂದಿಲ್ಲ. ಯಾಕಂದ್ರೆ ನಂದೊಂದೇನೋ ಸ್ವಭಾವ, ಈಗ ನಾನು ಭಾಳ ಬೇಯ್ತಿದ್ದೆ. ಅದಕ್ಕೆ ನಾನು ನಿಮ್ಮ ಪಾಲಕರಿಗೆ ನಾನು ಋಣಿಯಾಗಿರ್ಬೇಕು. ಯಾಕಂದ್ರೆ ಒಂದು ಸಲ ಭಾಳಷ್ಟೇ ಬೇದಿಕೆ ಏನಪ್ಪ ಅಂದ್ರೆ, ಒಂದು ಸಲ ಮೆದುಳು ಸರ್ಗೆ ಯಾರೋ ಪಾಲಕರು ಬಂದು, ಏನು ಸರ್ ಎಷ್ಟು ಹೇಳ್ತಾರೆ ಅವ್ರು, ಎಷ್ಟು ಬಿಡ್ತಾರ ಅಂತ ಅಂತಿದ್ರಂತೆ. ಅವ್ರು ಹೇಳಿದ್ರಂತೆ, ದಯವಿಟ್ಟು ಅವ್ರಿಗೆ ಕೇಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅವ್ರು ಏನು ಬೆಳೆದ್ರು ಬೇದರು ಕಳಕಳಿ ಇರುತ್ತೆ ಅಂತ ಒಂದು ಮಾತನ್ನು ಅವ್ರು ಹೇಳಿದ್ರಂತೆ. ಅದಕ್ಕೆ ನಾನು ಸುಮ್ಮನಾಗಿಬಿಟ್ಟೆ. ಇನ್ನೊಂದು ನಿಮಗೆ ನಾನು ಸಂತೋಷ ಹೇಳಬೇಕಪ್ಪ ಅಂತಂದರೆ, ಈಗ ನಮ್ಮ ರಾಜಪ್ಪ ಅವ್ರು ಹೇಳಿದರು, ಆ ಕಲಿಯುಗದಲ್ಲಿ ಇದು ದ್ವಾಪಾರ ಯುಗ ಆಗ ಅಂತ ಹೇಳಿದರು. ಆದರೆ ಕಲಿಯುಗದಲ್ಲಿ ಈ ಮಾಸ್ಟ್ರೇ ಈ ವಿದ್ಯಾರ್ಥಿಗಳಿಗೆ ವಂದಿಸಿ ಕಲಿಸ್ತಕ್ಕಂಥ ಒಂದು ಪ್ರಸಂಗ ಐತಿ. ಆದರೆ ನಮ್ಮ ಕಾಲಕ್ಕೆ ಅಂಥ ವಿದ್ಯಾರ್ಥಿಗಳು ಇರಲಿಲ್ಲ. ನಾನೇನು ಅಂದ್ಕೊಂಡಿದ್ದೆ, ಬಹುಶಃ ದ್ವಾಪಾರ ಯುಗದವನಪ್ಪ ಅಂತ ಅಂದ್ಕೊಂಡಿದ್ದೆ. ಅಂದ್ರೇನು, ಒಟ್ಟೆ ಏನಪ್ಪ ಅಂದ್ರೆ ನಮಗೇನು ಇದು ಹಾಕಿದ್ದಿಲ್ಲ. ಆಮೇಲೆ ಇದನ್ನು ಮಾಡಿಬಿಟ್ರು, ರಾಜರನ್ನು ಮಾಡಿಬಿಟ್ರು ಇದನ್ನು ಹಾಕಿ. ಆಮೇಲೆ ನಮ್ಮ ಮೇಲೆ ಹೂವು ಸುರಿದ್ಬಿಟ್ರಿ. ಇದು ಏನಪ್ಪ ಅಂತಂದ್ರೆ, ಬಹುಶಃ ನಾನು ಯಮನಲ್ಲಿ ಆ ದೇವರಲ್ಲಿ ಬೇಡ್ಕೊತೀನಿ, ಬಹುಶಃ ನನಗೆ ಆಯುಷ್ಯ ಕೊಟ್ಟದಕ್ಕೆ ಇಂಥ ಸಮಾರಂಭದಾಗ ನಂಗೆ ಏನಪ್ಪ ಅಂದ್ರೆ ಬರೋ ಅವಕಾಶ ಸಿಗ್ತಲ್ಲ ಅಂತ ನಾನು ತಮಗೆಲ್ಲ ಈಗೇನು ಕಾರ್ಯಕ್ರಮ ಮಾಡಿರಲ್ಲ ಅವರಿಗೆಲ್ಲ ಏನಪ್ಪ ಅಂದ್ರೆ ನಾನು ಧನ್ಯವಾದ ಅರ್ಪಿಸಿ ನಮ್ಮ ಎಲ್ಲ ಬಂಧುಗಳಿಗೆ ಅರ್ಪಿಸಿ ನಾನು ಮಾತನ್ನು ಮುಗಿಸ್ತೇನೆ.
8th 9th ಇಂಗ್ಲೀಷ್ ತೊಗೊತಿದ್ರು. ಮಧ್ಯಾಹ್ನ ಹೊತ್ತು ಒಂದು ಊಟ ಆದ ತಕ್ಷಣವೇ ಸರ್ದು ಪೀರಿಯಡ್ ನಮಗೆಲ್ಲ ನಿದ್ದೆ ಬರ್ತಿತ್ತು. ಎಲ್ಲರೂ ಹೆಣ್ಮಕ್ಳು ನಿದ್ದೆ ಬರ್ತಿತ್ತು. ಒಂದಿಷ್ಟು ಜನ ಬುತ್ತಿ ಕಟ್ಕೊಂಬರ್ತಿದ್ರು. ಮಧ್ಯಾಹ್ನ ಸರ್ದು ಪೀರಿಯಡ್ ಇಂಗ್ಲೀಷ್, ಅದ್ರಾಗ ಬೇರೆ ನಮಗೆ ತಲೆಗೆ ಹೋಗ್ಕಂತಿದ್ದಿಲ್ಲ. ಅವ್ರ ಮಾತು ಫೇವ್ರೇಟ್ ಏನಂದರೆ ತಲೆಗೆ ಒಕ್ಕಂತ ತೂತು ಬಿತ್ತ ಅನ್ನೋದು ಒಂದು. ಎರಡನೇದು ಏನಾದರೂ ಸಿಟ್ಟು ಬಂತಂದರೆ ನಿಮ್ಮ ಅವನು ಸುಡುಗಾಡೆಗಿಟ್ಟು ನಕ್ಕಂತ ಬರ್ಬೇಕು ನೋಡು ಅನ್ನೋದೊಂದು ಅವರ ಸರ್ ಒಂದು ಭಾಳಷ್ಟು ನಮಗೆ ಅದು ಪ್ರಚಲಿತ. ಇವತ್ತು ನಾವು ಅಷ್ಟೊಂದು ಹೇಳಿದ್ದಕ್ಕೆ ನಾವೆಲ್ಲರೂ ಶಾಣ್ಯರಾಗಿವೆ ಅನ್ನೋದೊಂದು. ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಒಂದು ವೇದಿಕೆ ಮೇಲೆ ಕೂತ್ಕೊಂಡು ಇವತ್ತು ನಿಮ್ಮೆಲ್ಲರಿಂದ ಒಂದು ಸನ್ಮಾನ ಗುರುವಂದನೆ ಪಡೆಯೋಕ್ಕೆ ನನಗೆ ಕಾರಣೀಭೂತರಾದಂಥ ಎಲ್ಲ ನನ್ನ ಗುರುಗಳಿಗೆ ವಂದಿಸಿ ನಾನು ನನ್ನ ಮಾತನ್ನು ಶುರು ಮಾಡ್ತೀನಿ. ವೇದಿಕೆ ಮೇಲಿರುವಂಥ ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳೇ ಹಾಗೂ ನನ್ನ ಕೈಯಲ್ಲಿ ಕಲಿತು ಇವತ್ತು ಸಡಗರ ಸಂಭ್ರಮದಿಂದ ನಮ್ಮನ್ನೆಲ್ಲರನ್ನು ಕರೆದು ಈ ಒಂದು ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಮಾಡ್ತಿರುವಂಥ ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಇದೊಂದು ಅಗದಿ ಜ್ಞಾಪಕದಲ್ಲಿಡುವಂಥ ಒಂದು ಕಾರ್ಯ. ಎಲ್ಲ ನಿಮ್ಮ ಗೆಳೆಯರು ಒಬ್ರಿಗೊಬ್ರು ಭೇಟಿಯಾಗಿರಿ. ನಾವು ನೌಕರಿ ಮಾಡೋರೆಲ್ಲರೂ ಒಬ್ರಿಗೊಬ್ರು ಭಾಳ ದಿನಗಳಿಂದ ಭೇಟಿಯಾಗಿದ್ದೀವಿ. ಇದಕ್ಕೆಲ್ಲಕ್ಕೂ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ವಂದನೆ. ಇನ್ನು ನಾನು ಭಾಳ ಮಾತಾಡಲ್ಲ, ಎರಡು ಮಾತು ಮಾತಾಡ್ತೀನಿ. ಈ ಒಂದು ಸ್ಥಿತಿಗೆ ಇವತ್ತಿನ ನಿಮ್ಮ ಸಂಭ್ರಮ ನೋಡಿದ್ರೆ ನನಗೆ ಭಾಳ ಖುಷಿ ಆಯ್ತು. ಈ ಎಲ್ಲದಕ್ಕೂ ಕಾರಣರಾದವರು ನಿಮ್ಮ ಹೆತ್ತ ತಂದೆ ತಾಯಿಗಳು. ಅವರು ಕಷ್ಟಪಟ್ಟು ಎಷ್ಟೇ ಬಡತನ ಇದ್ದರೂ ನಿಮಗೆಲ್ಲ ಓದಿಸಿ ಈ ಒಂದು ಸ್ಥಾನಕ್ಕೆ ತಂದಾರ. ಯಾರು ನೌಕರಿ ಮಾಡೋರಿದ್ದೀರೋ, ಯಾರು ಸ್ವಂತ ಉದ್ಯೋಗ ಮಾಡ್ತಿರೋ ಅದು ಬೇರೆ ಮಾತು. ಎಲ್ಲರೂ ಒಂದು ಸ್ಥಿತಿಗೆ ಒಳ್ಳೆಯ ಸ್ಥಿತಿಯೊಳಗೆ ಇದ್ದುಕೊಂಡು ಇವತ್ತೆಲ್ಲರೂ ಇಂಥ ಒಂದು ಕಾರ್ಯಕ್ರಮದಾಗ ಭಾಗಿಯಾಗಿರಲ್ಲ. ಅದಕ್ಕೆಲ್ಲ ನಿಮ್ಮ ತಂದೆ ತಾಯಿ ಕಾರಣ. ಆ ತಂದೆ ತಾಯಿಗೆ ನೀವು ಎಷ್ಟು ಸೇವೆ ಮಾಡಿದ್ರು ಕಡಿಮೆ, ಅಥವಾ ಅವರನ್ನು ಸಾಯೋವರೆಗೂ ಚೆಂದಾಗಿ ಜೋಪಾನ ಮಾಡಿರಿ. ಇದ್ದಾಗನ ಜೋಪಾನ ಮಾಡಬೇಕು. ಅವರು ಹೋದ ನಂತರ ಅದನ್ನು ಏನು ಕೊಟ್ಟರು ಸಿಗುವಂಥ ಒಂದು ಭಾಗ್ಯ ಅಲ್ಲ ಅದು. ಅದಕ್ಕೆ ನೀವು ಎಲ್ಲರಿಗೂ ಒಂದು ಕಿವಿ ಮಾತಂದರೆ ಎಲ್ಲರೂ ನಿಮ್ಮ ತಂದೆ ತಾಯಿರನ್ನು ಗೌರವಿಸ್ರಿ, ಅವರನ್ನು ಜೋಪಾನ ಮಾಡಿರಿ. ಇನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳೋದು, ಯಾವುದೋ ಒಂದು ಮನೆಗೆ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಬಿಟ್ಟು ನಮ್ಮನ್ನು ನಂಬ್ಕೊಂಡು ಬಂದಾರ ಇವರು ನನ್ನ ಮಕ್ಕಳೆಲ್ಲರೂ. ಇವರೆಲ್ಲರನ್ನೂ ಕೈ ಹಿಡಿದ ಹೆಂಡತಿನ ಮಡದಿನ ಚೆಂದಾಗ ಅವ್ರಿಗೆ ಗೌರವ ಕೊಡ್ರಿ, ಪ್ರೀತಿ ತೋರಿಸ್ರಿ. ಒಳ್ಳೆಯ ಒಂದು ಬಾಳು ನಿಮ್ಮದಾಗಲಿ. ನಿಮ್ಗಿಂತ ಹೆಚ್ಚಿಗೆ ನಿಮ್ಮ ಮಕ್ಕಳಿಗೆ ಜ್ಞಾನ ಕೊಡಿಸ್ರಿ, ಶಿಕ್ಷಣ ಕೊಡಿಸ್ರಿ. ಅವರು ನಿಮ್ಗಿಂತ ಒಳ್ಳೆಯ ಒಂದು ಸ್ಥಾನದೊಳಗೆ ಇದ್ಕೊಂಡು ಮುಂದೆ ನಿಮ್ಮ ಭವಿತವ್ಯವನ್ನು ಉಜ್ವಲಗೊಳಿಸೋಕ್ಕೆ ಕಾರಣೀಭೂತರಾಗಲಿ ನಿಮ್ಮ ಮಕ್ಕಳು. ಅದಕ್ಕೆಲ್ಲ ಇಂಥ ಕಾರ್ಯಕ್ರಮಗಳನ್ನು ನೀವು ಮಕ್ಕಳು ಕರ್ಕೊಂಡು ಬಂದದ್ದು ಭಾಳ ಒಳ್ಳೆಯ ಕೆಲಸ ಮಾಡಿರಿ. ಇಷ್ಟು ಹೇಳಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗುರುವೃಂದರವರಿಗೆ ಹಾಗೂ ನನ್ನ ಮುದ್ದಿನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ವಂದನೆಗಳು. 25 ವರ್ಷದ ಹಿಂದೆ ನಾನು ಇಲ್ಲಿ ಟ್ರಾನ್ಸ್ಫರ್ ಆಗಿ ಹೋದವಳು. ಆದರೆ ಯಾರನ್ನೂ ನನ್ನ ನೋಡೋಕ್ಕೂ ಆಗಲಿಲ್ಲ, ಮಾತಾಡ್ಸೋಕ್ಕೂ ಆಗಲಿಲ್ಲ. ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡೋಕ್ಕಂತ ತುಂಬ ಕುತೂಹಲ ಇತ್ತು. ಆ ಒಂದು ಸಂದರ್ಭವನ್ನು ನನಗೆ ಒದಗಿಸಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ತುಂಬ ಸಂತೋಷ ಆಯಿತು. ನಾನು ನೋಡಿದ ಮಕ್ಕಳು ಇಷ್ಟಿದ್ರು, ಈಗ ಇಷ್ಟು ದೊಡ್ಡವರಾಗಿದ್ದಾರೆ. ಈಗ ನಾನೇ ಅವ್ರ ಮುಂದೆ ಸಣ್ಣ ಮಗು ಆಗಿದ್ದೀನಿ ಅಂತ ಖುಷಿ ಆಯಿತು. ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು. ನೀವೆಲ್ಲರೂ ನಮ್ಮ ಮಾರ್ಗದರ್ಶನದಿಂದ ನೀವೆಲ್ಲ ಹೇಳ್ತಾ ಇದ್ದೀರಿ. ನಿಮ್ಮ ಮಾರ್ಗದರ್ಶನ ನಮಗೆ ತುಂಬ ಸಹಾಯ ಮಾಡಿದೆ. ನಿಮ್ಮ ಮಾರ್ಗದರ್ಶನದಿಂದ ನಾವು ನಡೀತಾ ಇದ್ದೀವಿ ಅಂತ. ನಾವು ಕೊಟ್ಟ ಮಾರ್ಗದರ್ಶನ ನಡೀತಾ ಇದ್ದೀರಿ. ಬಟ್ ಅದರಲ್ಲಿ ನಿಮ್ಮ ಪ್ರಯತ್ನ ತುಂಬ ಇದೆ. ನೀವು ಅದನ್ನು ಕಂಡುಕೊಂಡು ಜೀವನ ಉಪಯೋಗ ಮಾಡ್ಕೊಂಡಿದ್ದೀರಲ್ಲ, ಅದನ್ನು ಕೇಳಿ ತುಂಬ ಸಂತೋಷವಾಯಿತು. ನನಗೆ 2 ಮಾತುಗಳನ್ನು ಮಾತಾಡಲಿಕ್ಕೆ ಕೊಟ್ಟಿದ್ದಕ್ಕೆ ನಿಮಗೂ ಎಲ್ಲರಿಗೂ ಧನ್ಯವಾದಗಳು, ವಂದನೆಗಳು. ಥ್ಯಾಂಕ್ ಯು. ಈ ಸಮಾರಂಭದ ಆಗಮಿಸಿರುವಂಥ ಎಲ್ಲ ಹಿರಿಯರಿಗೆ, ಶಿಕ್ಷಕ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನು, ಅದ್ಭುತ ಕಾರ್ಯಕ್ರಮವನ್ನು ಸಂಘಟಿಸಿದಂಥ ಪ್ರಿಯ ವಿದ್ಯಾರ್ಥಿಗಳಂತಲೇ ನಾನು ಕರಿತೀನಿ. ಯಾಕಂದರೆ 25 ವರ್ಷ ಆಯಿತು, ಇನ್ನೂ ನೀವು ವಿದ್ಯಾರ್ಥಿಗಳಾಗಿ ನಮ್ಮನ್ನು ಮಾತಾಡ್ಸಿದ್ರಲ್ಲ, ಅದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. 1998ರಲ್ಲಿ ನಾನು ಭಾಗ್ಯನಗರಕ್ಕೆ ಬಂದೆ. ಆಗ ಬಾಗಲವಾಡ, ಮಾನ್ವಿ ತಾಲೂಕು ಬಾಗಲವಾಡದಲ್ಲಿ ನಾವಿದ್ವಿ. ಅಲ್ಲಿ ಟ್ರಾನ್ಸ್ಫರ್ ಆದಾಗ ಅಲ್ಲಿ ಅವರು ಹೇಳಿದರು, ಏನು ಸರ್ ಬಾಗಲವಾಡದಿಂದ ಭಾಗ್ಯನಗರಕ್ಕೆ ಹೋಗ್ತೀರಿ, ಭಾಗ್ಯದ ಬಾಗಿಲು ತೆರೀತಿದೆ ನಿಮಗೆ ಅಂತ ಹೇಳಿದರು.
ನನಗೆ ಹೆಮ್ಮೆ ಅನ್ನಿಸ್ತದೆ. ನಮ್ಮ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಸ್ಥಾನಗಳು ಪಡೆದಿದ್ದಾರೆ, ಖುಷಿ ಆಗ್ತದೆ ಅದು. ನನ್ನ ಜೊತೆ ಒಂದಲ್ ಸರು ಬಂದರು. ಆಗ ಇಲ್ಲಿ ನಿಂಗಪ್ಪ ಸರು, ಮೇಟಿ ಸರು, ಮಾಲಾ ಮೇಡಮು, ಗೀತಾ ಮೇಡಮು, ಲತಾ ಮೇಡಮು, ಶಿವಪ್ಪ ಸರು ಅವರೆಲ್ಲ ಇದ್ದರು. ಪ್ರಿಯ ವಿದ್ಯಾರ್ಥಿಗಳು ಅವರೆಲ್ಲ ಭೇಟಿ ಆಗ್ತಾರೆ ನಮಗೆ. ಆದರೆ ನಿಮ್ಮನ್ನು ಕಂಡಿದ್ದು 25 ವರ್ಷದ ನಂತರ ಹೀಗೆ ಕಾಣ್ತಾ ಇರೋದು. ಎಲ್ಲೋ ಒಬ್ಬೊಬ್ಬರು ಕಾಣ್ತಿರ್ಬೋದು. ಇದನ್ನು ನೋಡಿದ ಗುರುವನ್ನು ಎಂದಿಗೂ ಮರಿಬಾರದು ಅಂಥ ಮನೋಭಾವನೆ ನಿಮ್ಮಲ್ಲಿದೆ. ಅದಕ್ಕೆ ನಮಗೆ ಸಂತೋಷ ಆಗ್ತದೆ. ಒಂದು ಸಲ ಅಲೆಕ್ಸಾಂಡರ್ ಮಹಾರಾಜ ತನ್ನ ಸೈನ್ಯದೊಡನೆ ಹೋಗ್ತಾ ಇದ್ದಂತೆ. ದಾರಿಯಲ್ಲಿ ಹೋಗುವಾಗ ರಸ್ತೆಯಲ್ಲಿ ಆತನ ಗುರು ಅರಿಸ್ಟಾಟಲ್ ಎದುರಿಗೆ ಬಂದ. ಆವಾಗ ಅಲೆಕ್ಸಾಂಡರ್ ಆತ ನೋಡಿದ ತಕ್ಷಣ ಆತ ಹೋಗಿ ಆತನಿಗೆ ಮಂಡಿ ಊರಿ ಪಾದಗಳಿಗೆ ಅಡ್ಡ ಬಿದ್ದು ತನ್ನ ಗುರುವಿಗೆ ನಮಸ್ಕಾರ ಮಾಡ್ತಾನೆ. ಅರಿಸ್ಟಾಟಲ್ ಏನು ಹೇಳದೆ ಹೊರಟು ಹೋಗ್ತಾನೆ. ಜನ ಬೆರಗಾಗಿ ನೋಡ್ತಾರೆ. ಆತನ ಮಂತ್ರಿ ಅಂದರೆ ಅಲೆಕ್ಸಾಂಡರ್ ಮಂತ್ರಿ ಒಂದು ಪ್ರಶ್ನೆ ಕೇಳ್ತಾನೆ, ಮಹಾಪ್ರಭು, ನೀವು ಅಜೇಯ ವೀರರು, ಯುದ್ಧದ ಕಲೆಯನ್ನು ಕಲಿತವರು, ನಿಮ್ಮ ತಂದೆ ನಿಮಗೆ ಸುಂದರವಾದ ಶರೀರವನ್ನು ಕೊಟ್ಟಿದ್ದಾರೆ, ಐಶ್ವರ್ಯ ಕೊಟ್ಟಿದ್ದಾರೆ, ಸಂಪತ್ತು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಮನ್ನು ಏಕಚಕ್ರಾಧಿಪತಿಯನ್ನಾಗಿ ಮಾಡಿದ್ದಾರೆ. ಇದಕ್ಕಿಂತ ಅಂದರೆ ತಂದೆಗಿಂತಲೂ ಒಬ್ಬ ಭಿಕ್ಷುಕ ವೇಷದ ಗುರುವಿಗೆ ಇಷ್ಟು ಗೌರವ ಕೊಡ್ತೀರಲ್ಲ ಯಾಕೆ ಅಂತ ಕೇಳ್ತಾರೆ. ಆವಾಗ ಅಲೆಕ್ಸಾಂಡರ್ ಹೇಳ್ತಾರೆ ಏನಂತಂದರೆ, ಹೌದು, ನನ್ನ ತಂದೆ ನನ್ನನ್ನು ಸ್ವರ್ಗದಿಂದ ಭೂಮಿಗೆ ತಂದರು. ಆದರೆ ನನ್ನ ಗುರು ಕೀರ್ತಿಯಲ್ಲಿ ಈ ಭೂಮಿಯಿಂದ ಸ್ವರ್ಗದ ಎತ್ತರಕ್ಕೆ ಏರಿಸಿದ. ನನ್ನ ತಂದೆ ನನಗೆ ಸಂಪತ್ತು ಕೊಟ್ಟರು, ಐಶ್ವರ್ಯ ಕೊಟ್ಟರು, ಆದರೆ ಅದು ನಾಶವಾಗುವಂಥ ಸಂಪತ್ತು. ಆದರೆ ನನ್ನ ಗುರು ಕೊಟ್ಟದ್ದು ಎಂಥದ್ದು ಅಂದರೆ ಅದು ಶಾಶ್ವತವಾಗಿರುವಂಥ ಪರಮ ಜ್ಞಾನವನ್ನು ಕೊಟ್ಟಿದ್ದಾರೆ, ಅನುಪಮ ವಿದ್ಯೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಗುರುವಿಗೆ ನಾನು ಗೌರವ ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಅಲೆಕ್ಸಾಂಡರ್ ಅಷ್ಟೊಂದು ಗುರುವಿಗೆ ಒಂದು ಗೌರವ ಕೊಡಬೇಕಾದ್ರೆ ನಮಗೆ ಎಷ್ಟು ಖುಷಿ ಅನಿಸಿದ್ರೆ, ನೀವು ಅಲೆಕ್ಸಾಂಡರ್ನಂಥ ಶಿಷ್ಯಂದರಿ ಇದ್ದೀರಲ್ಲ, ಅದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ, ಸಂತೋಷ ಆಗ್ತದೆ. ನಿಮ್ಮ ಬಾಳು ಬೆಳಕಾಗಲಿ, ಬೆಳಕಾಗಿ ಬಾಳಿರಿ. ಅಷ್ಟೇ ಅಲ್ಲ, ಒಂದು ಒಳ್ಳೆಯ ಮಾರ್ಗವನ್ನು ಹಿಡಿಬೇಕು ಅಂತ ಹೇಳ್ತಾರೆ. ಒಳ್ಳೆಯ ಮಾರ್ಗ ಅಂದರೆ ಅದು ಕಷ್ಟ ಆಗ್ತದೆ. ಒಳ್ಳೆಯದನ್ನೇ ಮಾಡಬೇಕಂದ್ರೆ ಅದು ಇಕ್ಕಟ್ಟಾದ ಬಾಗಿಲು. ಆದರೆ ಕೆಟ್ಟದಕ್ಕೆ ಹೋಗೋದಂದರೆ ಅದು ದೊಡ್ಡ ದಾರಿ, ಅದು ಅಗಲವಾದ ಬಾಗಿಲು. ಕೆಟ್ಟದಕ್ಕೆ ಎಲ್ಲರೂ ಹೋಗ್ತಾರೆ. ಒಳ್ಳೆಯದನ್ನು ಮಾಡಲಿಕ್ಕೆ ಸ್ವಲ್ಪೇ ಜನ. ನೀವು ಒಳ್ಳೆಯದನ್ನು ಮಾಡ್ತಾ ಇದ್ದೀರಿ, ಹೆಮ್ಮೆ ಅನ್ನಿಸ್ತದೆ. ನಿಮ್ಮ ಬಾಳು ಚಂದದ ಬಾಳಾಗಲಿ ಅಂತ ಹಾರೈಸಿ ನನ್ನ 2 ಮಾತುಗಳನ್ನು